Okay, today we are going to discuss Kirchhoff's laws. Before going to discuss Kirchhoff's laws, let us see circuit diagrams. Actual TV circuit board I am going to show now. Okay, look here. This is the circuit board. Look here, what are the components connected to this circuit board? So this is actually a TV circuit board. Look here. These components. Look here, look at this. Look here, these components are resistors. Small resistors are there, and you can see some big resistor. Look here, this is the resistor. Color codes are there, There you can see red, brown, and some other color. And look here, this is the capacitor, and this is also a capacitor. Then look here, these are diodes, of course. And then look at, of course, here few resistors are there in this board. Here also resistors are there, and here capacitors. So yeah, this is fuse, of course. Here this is the fuse. So many components are there, and diodes, capacitors, resistors, transistors, etc. are there in this circuit board. Okay. So before going to connect all these components, engineers, hardware engineers or electronic engineers, they are going to give a plan. Of course, that plan in the form of circuit. ಸೊ ಈ ಥರ ಈ ಕಾಂಪೊನೆಂಟ್ಸನ್ನು ಈ ಬೋರ್ಡ್ಗೆ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ ಮಾಡ್ತಾರೆ, ಎಲ್ಲೆಲ್ಲಿ ಯಾವುದನ್ನು ಕನೆಕ್ಟ್ ಮಾಡಬೇಕು. ಲುಕೇರ್, ಸೊ ಇಲ್ಲಿ ನೋಡ್ಬೋದು ನೀವು, ಎಷ್ಟು ಚಿಕ್ಕದಾಗಿದೆ ನೋಡ್ರಿ ಈ ರೆಜಿಸ್ಟರ್ಸ್. ಅವುಗಳ ಮೇಲೆ ನಂಬರ್ ಬರೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ಕಲರ್ ಕೋಡಿಂದ ನಾವು ಇವುಗಳದ್ದು ರೆಸಿಸ್ಟೆನ್ಸ್ ವ್ಯಾಲ್ಯೂಸನ್ನು ಕಂಡುಹಿಡಿತೀವಿ. ಸೊ ಇದು ಯಾವ್ದು ಎಲ್ಲೆಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ಲು ನಿಮ್ಮ ಮನೆಯಲ್ಲಿ ಬಲ್ಬ್ ಕನೆಕ್ಟ್ ಮಾಡಿರ್ತೀರ ಅಲ್ವಾ, ಫ್ಯಾನ್ ಕನೆಕ್ಷನ್ ಇರುತ್ತೆ, ಟಿ ವಿ ಕನೆಕ್ಷನ್ಸ್ ಇರುತ್ತೆ, ಅದಕ್ಕೆಲ್ಲ ಎಷ್ಟೊಂದು ವೈರ್ಸ್ ಹೋಗಿರುತ್ತಲ್ವ. ಆ ವೈರ್ಸ್ ಎಲ್ಲ ಹೋಗೋದಕ್ಕೆ ಏನಿರುತ್ತೆ, ಪೈಪ್ಸ್ ಅಲ್ವಾ, PVC ಪೈಪ್ಸ್ ಮುಖಾಂತರ ವೈರ್ಸ್ ಹೋಗಿರುತ್ತೆ ಅಲ್ವಾ. ಸೊ ಇಲ್ಲೇನು ಮಾಡಿರ್ತಾರೆ ಅಂದರೆ, ಕನೆಕ್ಷನ್ಸ್ ಮಾಡೋದಕ್ಕೆ ಸ್ಮಾಲ್ ಲೈನ್ಸ್ ಬರೆದಿರ್ತಾರೆ, ಸ್ಮಾಲ್ ಲೈನ್ಸ್ ಆಫ್ ಕಂಡಕ್ಟರ್. ಅಂದರೆ ಇವಾಗ ಕಾಪರ್ ತಗೊಂಡು ಕಾಪರಿಂದ ಕನೆಕ್ಷನ್ಸ್ ಮಾಡೋದಕ್ಕೆ ಒಂದು ಸ್ಮಾಲ್ ಲೈನ್ ಲೈಕ್ ದಿಸ್, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡೋದು, ಆ್ಯಂಡ್ ಲೈಕ್ ದಿಸ್ ಇಲ್ಲಿಂದ ಇಲ್ಲಿಗೆ. ಸೊ ಆ ಥರ ಕನೆಕ್ಷನ್ಸ್ ಇರುತ್ತೆ. ಎಲ್ಲೆಲ್ಲಿ ಏನೇನು ಕನೆಕ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನನ್ನು ಮಾಡ್ತಾರೆ. ಆ ಪ್ಲ್ಯಾನ್ಗೆ ನಾವು ವಿ ಕಾಲ್ ಇಟ್ ಸರ್ಕ್ಯೂಟ್. ಸೊ ಇದ್ರದ್ದು ಯಾವ ಥರ ಇದೆ ಸರ್ಕ್ಯೂಟ್ ನೋಡೋಣ. ಲುಕ್ ಹಿಯರ್, ದಿಸ್ ಇಸ್ ಲೈಕ್ ದಿಸ್. ಸೊ ಲುಕ್ ಹಿಯರ್, ಈ ಥರ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ದಿಸ್ ಇಸ್ ದ ಸರ್ಕ್ಯೂಟ್. ಫಸ್ಟ್ ಲುಕ್ ಹಿಯರ್, ಈ ಥರ ಪ್ಲ್ಯಾನ್ ಮಾಡ್ತಾರೆ. ಫಸ್ಟ್ ಇಲ್ಲಿ ಏನೇನಿದೆ ನೋಡ್ರಿ, ಲುಕ್ ಹಿಯರ್. ಸೊ ಇದು ಅಫ್ಕೋರ್ಸ್ ದಿಸ್ ಈಸ್ ದ ಸಿಂಬಲ್ ಆಫ್ ಕೆಪಾಸಿಟರ್. ಇಲ್ಲೊಂದು ಕೆಪಾಸಿಟರ್ ಇದೆ ಅಲ್ವಾ. ದಿಸ್ ಈಸ್ ದ ಸಿಂಬಲ್ ಆಫ್ ಡಯೋಡ್. ಓಕೆ, ಆ್ಯಂಡ್ ದಿಸ್ ಇಸ್ ದ ಸಿಂಬಲ್ ಆಫ್ ಟ್ರಾನ್ಸಿಸ್ಟರ್. ಲುಕ್ ಹಿಯರ್, ಒನ್ ಮೋರ್ ಕೆಪಾಸಿಟರ್ ಲೈಕ್ ದಿಸ್. ಇಲ್ಲಿನೂ ಕೆಪಾಸಿಟರ್ ಇದೆ. ಸೊ ದಿಸ್ ಈಸ್ ದ ಡಯೋಡ್. ಓಕೆ. So look here, how many components are there, capacitors, diodes, and this is the Zener diode. And look here, this is the symbol of transistor. So ಈ ಥರ ಫಸ್ಟ್ ಒಂದು ಬೋರ್ಡ್ ಮೇಲೆ ಸರ್ಕ್ಯೂಟನ್ನು ಒಂದು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿ ಇದಕ್ಕೆ ನಾವು ಸರ್ಕ್ಯೂಟ್ ಅಂತ ಕರಿತೀವಿ. ಹೇಗಿದಾವೆ ನೋಡ್ರಿ ಕನೆಕ್ಷನ್ಸ್, ಹೌ ಮೆನಿ ಕನೆಕ್ಷನ್ಸ್ ಆರ್ ದೇರ್. ಸೊ ಲುಕ್ ಹಿಯರ್, ಸೊ ಇದನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ದಿಸ್ ಈಸ್ ಕನೆಕ್ಟೆಡ್ ಇಯರ್, ದಿಸ್ ಈಸ್ ಕನೆಕ್ಟೆಡ್ ಇಯರ್, ಸಮ್ವೇರ್ ಇಯರ್ ಲೈಕ್ ದಿಸ್. ಈ ಥರ ಹೇಗಂದ್ರೆ ಹಂಗೆ ಇದೆಲ್ಲ ಕನೆಕ್ಷನ್ಸ್ ಇವು. ಸೊ ಲುಕ್ ಹಿಯರ್, ಇಲ್ಲಿದೆಯಲ್ವಾ, ದಿಸ್ ಇಸ್ ದ ಇಂಡಕ್ಷನ್ ಕಾಯಿಲ್. ಓಕೆ. ಸೊ ಲೈಕ್ ದಿಸ್, ಸೋ ಮೆನಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆರ್ ದೇರ್. ಆ್ಯಂಡ್ ಹಿಯರ್
somewhere of course it is written 1k 1 kilo ohm resistance like this. ಸೊ ಈ ಥರ ಬೋರ್ಡನ್ನು ಪ್ರಿಪೇರ್ ಮಾಡಿಬಿಟ್ಟು ಒಂದು ಏನು ಫ್ಯಾಕ್ಟ್ರಿನಲ್ಲಿ ಅದಕ್ಕೆಲ್ಲ ಕಾಂಪೊನೆಂಟ್ಸನ್ನು ಕನೆಕ್ಟ್ ಮಾಡ್ತಾರೆ. ಎಲ್ಲೆಲ್ಲಿ ಸಿಂಬಲ್ ಇದೆ, ಇವಾಗ ಇಲ್ಲಿ ಕೆಪಾಸಿಟರ್ ಸಿಂಬಲ್ ಇದೆ, ಈ ಕೆಪಾಸಿಟರ್ ಸಿಂಬಲ್ ಹತ್ರ ಒಂದು ಕೆಪಾಸಿಟರ್ನ ಕನೆಕ್ಟ್ ಮಾಡ್ತಾರೆ, ಇಲ್ಲಿ ಡಯೋಡ್ ಕನೆಕ್ಟ್ ಮಾಡ್ತಾರೆ, ಇಲ್ಲಿ ರೆಜಿಸ್ಟರ್ ಕನೆಕ್ಟ್ ಮಾಡ್ತಾರೆ. ಸೊ ಈ ಥರ ಕಾಂಪೊನೆಂಟ್ಸನ್ನು ಕನೆಕ್ಟ್ ಮಾಡ್ತೀವಿ. ದಿಸ್ ಇಸ್ ದ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್. ಈ ಕಾಂಪ್ಲಿಕೇಟೆಡ್ ಸರ್ಕ್ಯೂಟಲ್ಲಿ ಕರೆಂಟ್ ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡೋದ್ರಿಂದ ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಒಂದೊಂದು ಬ್ರಾಂಚಲ್ಲೂ ಒಂದೊಂದಷ್ಟು ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಒಂದೊಂದು ಬ್ರಾಂಚಲ್ಲೂ ಒಂದಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಸೊ ಯಾವ್ಯಾವ ಬ್ರಾಂಚಲ್ಲಿ ಎಷ್ಟೆಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ, ಎಷ್ಟೆಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಕಿರ್ಚಾಫ್ಸ್ ಲಾಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ಲುಕ್ ಎರ್ ದಿಸ್ ಇಸ್ ದ ಸರ್ಕ್ಯೂಟ್ ಬೋರ್ಡ್. ನೋಡಿ ಈ ಥರದ ಕಾಂಪೊನೆಂಟ್ಸನ್ನು ಎಲ್ಲೆಲ್ಲಿ ಸಿಂಬಲ್ಸ್ ಇರುತ್ತೋ ಅಲ್ಲೆಲ್ಲ ಇಲ್ಲಿ ಟ್ರಾನ್ಸಿಸ್ಟರ್ ಸಿಂಬಲ್ ಇರುತ್ತೆ, ಟ್ರಾನ್ಸಿಸ್ಟರ್ಸನ್ನು ಕನೆಕ್ಟ್ ಮಾಡ್ತಾರೆ. ಕೆಪಾಸಿಟರ್ ಸಿಂಬಲ್ ಇರುತ್ತೆ, ಕೆಪಾಸಿಟರ್ನ ಕನೆಕ್ಟ್ ಮಾಡ್ತಾರೆ. ಸೊ ಈ ಥರ ನೀವು ಏನು ಎಂಜಿನಿಯರಿಂಗ್ಗೆ ಹೋದಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಹಾರ್ಡ್ವೇರ್ ಅಂದರೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹೋದಾಗ ಅಲ್ಲೆಲ್ಲ ಈ ಸರ್ಕ್ಯೂಟ್ಸನ್ನು ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ಅನ್ನೋದನ್ನು ಕಲಿತೀರ. ನೀವೇ ನಿಮ್ಮದೇ ಆದಂಥ ಕಂಪ್ಯೂಟರ್ಸನ್ನು, ಟಿ ವಿಗಳನ್ನು ನೀವೇ ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆ, ಸೊ ನಾವು let us discuss look here Kirchhoff's laws. So let me go to Kirchhoff's laws. Look here, cells in series parallel that we have discussed. Now it is Kirchhoff's rules, or this is also pronounced as Kirchhoff's antanu heltare, Kirchhoff's antanu heltare. Okay, so look here, ಕನ್ಸಿಡರ್ ಎ ಸಿಂಪಲ್ ಸರ್ಕ್ಯೂಟ್. ಸಿಂಪಲ್ ಸರ್ಕ್ಯೂಟ್ ಅಂದರೆ ಏನು? ಈಗ ಇಲ್ಲಿ ಒಂದು ರೆಜಿಸ್ಟರ್ ಇರುತ್ತೆ, ಈ ರೆಜಿಸ್ಟರ್ಗೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ. ಸೊ ಈ ಥರ ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಫ್ಲೋ ಆಗುತ್ತೆ ಇದರಲ್ಲಿ. ಓಕೆ, ಇದನ್ನು ನಾವು ಸಿಂಪಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಓಕೆ, ಲುಕ್ ಎಟ್ ದಿಸ್ ಬ್ಯಾಟ್ರಿ ಹ್ಯಾಸ್ ಆರ್ ಇಂಟರ್ನಲ್ ರೆಸಿಸ್ಟೆನ್ಸು, ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು ಕ್ಯಾಪಿಟಲ್ ಆರ್ ಅದು ರೆಸಿಸ್ಟೆನ್ಸು. ಇದಕ್ಕೆ ಇ ಎಮ್ ಎಫ್ ಇ ಇರುತ್ತೆ, ಕರೆಂಟು ಫ್ಲೋ ಆಗ್ತಾ ಇರುತ್ತೆ. ಅಂದರೆ ಈ ಸರ್ಕ್ಯೂಟಲ್ಲಿ ದ ಕರೆಂಟ್ ಫ್ಲೋಸ್ ಲೈಕ್ ದಿಸ್. ಈ ಥರ ಲುಕೇರ್ ಈ ಸರ್ಕ್ಯೂಟ್ ಒಳಗಡೆ ಕರೆಂಟು ಫ್ಲೋ ಆಗ್ತಾ ಇರುತ್ತೆ, ಇಲ್ಲಿ ಹೋಗಿ ಮತ್ತೆ ವಾಪಸ್ ಈ ಥರ ಬರ್ತಾ ಇರುತ್ತೆ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಲೈಕ್ ದಿಸ್. ಓಕೆ, ಸೊ ಈ ಸಿಂಪಲ್ ಸರ್ಕ್ಯೂಟಲ್ಲಿ ಫಾರ್ ಸಿಂಪಲ್ ಸರ್ಕ್ಯೂಟ್ ಓಮ್ಸ್ ಲಾ ಕ್ಯಾನ್ ಬಿ ಅಪ್ಲೈಡ್ ಟು ಕ್ಯಾಲ್ಕುಲೇಟ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಈಗ ಇದ್ರ ಮುಖಾಂತರ ಈ ರೆಸಿಸ್ಟೆನ್ಸ್ ಮುಖಾಂತರ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಮತ್ತು ಅಕ್ರಾಸ್ ದಿಸ್ ರೆಜಿಸ್ಟರ್ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಾವು ಓಮ್ಸ್ ಲಾ ಯೂಸ್ ಮಾಡ್ಕೊಬೋದು. ಓಕೆ, ವಾಟ್ ಈಸ್ ಓಮ್ಸ್ ಲಾ? ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಓಕೆ, ಅಕ್ರಾಸ್ ದಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ಯಾಪಿಟಲ್ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಇಲ್ಲಿ ಇದ್ರ ಒಳಗಡೆ ಒಂದಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ ಸೆಲ್ ಒಳಗಡೆ, ಅದು ದಟ್ ಈಸ್ ಗಿವನ್ ಬೈ ಕ್ಯಾಪಿಟಲ್ ಐ ಇಂಟು ಸ್ಮಾಲ್ ಆರ್. ಐ ಇಂಟು ಆರ್ ಗಿವ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅಂದರೆ ಅಮೌಂಟ್ ಆಫ್ ಎನರ್ಜಿ ಲಾಸ್ಟ್ ಬೈ 1 ಕೂಲಂಬ್ ಆಫ್ ಚಾರ್ಜ್ ಇನ್ಸೈಡ್ ದ ಸೆಲ್. ಈ ವಿ ಏನು? ಅಮೌಂಟ್ ಆಫ್ ಎನರ್ಜಿ ಲಾಸ್ಟ್ ಬೈ ದ 1 ಕೂಲಂಬ್ ಆಫ್ ಚಾರ್ಜ್ ಎಕ್ಸ್ಟರ್ನಲ್ಲಿ ಹೊರಗಡೆ ರೆಸಿಸ್ಟೆನ್ಸಲ್ಲಿ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ವೋಲ್ಟೇಜ್ ಕಂಡುಹಿಡಿಬೋದು, ಇಲ್ಲಿ ಕರೆಂಟನ್ನು ಕಂಡುಹಿಡಿಬೋದು. ಓಕೆ, ಇದು ಸಿಂಪಲ್ ಸರ್ಕ್ಯೂಟ್ಗಾದರೆ ಒಂದೇ ಒಂದು ರೆಸಿಸ್ಟೆನ್ಸ್ ಇದೆ, ಒಂದೇ ಒಂದು ಸೆಲ್ ಇದೆ. ಓಕೆ, ಸೊ ಇಲ್ಲಿ ವಾಟ್ ಈಸ್ ದ ರಿಲೇಷನ್? ದಿಸ್ ಇ ಎಮ್ ಎಫ್, ಇದಕ್ಕೇನು ಇ ಎಮ್ ಎಫ್ ಇದೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಇ ಎಮ್ ಎಫ್? ಎಸ್ಟರ್ಡೇ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇ ಎಮ್ ಎಫ್, ಡೇ ಬಿಫೋರ್ ಎಸ್ಟರ್ಡೇ ಆಲ್ಸೋ. ಸೊ ಇಲ್ಲಿ ಇ ಎಮ್ ಎಫ್ ಅಂದರೆ ಲುಕ್ ಹಿಯರ್, ಸೊ ದಿಸ್ ಒನ್ ಇಲ್ಲಿ ಒಂದು 1 ಕೂಲಂಬ್ ಆಫ್ ಚಾರ್ಜ್, 1 ಕೂಲಂಬ್ ಆಫ್ ಚಾರ್ಜು ಇಲ್ಲಿಂದ ಈ ಸರ್ಕ್ಯೂಟಲ್ಲಿ ಮೂವ್ ಆಗಬೇಕು ಲೈಕ್ ದಿಸ್. ಓಕೆ, ಈ ಥರ ಹೋಗಿ ಲೈಕ್ ದಿಸ್ ಇಟ್ ಕಮ್ಸ್. ಓಕೆ, ಈ ರೆಸಿಸ್ಟೆನ್ಸ್ ಮುಖಾಂತರ ಪಾಸ್ ಆಗಿ ಈ ಕಡೆ ಬಂದು ಈ ಕಡೆ ಬಂದು ಈ ಕಡೆ ಬರುತ್ತೆ. ಈ ಥರ ಸರ್ಕ್ಯೂಟಲ್ಲಿ ಒಂದು ಟ್ರಿಪ್ ಮೂವ್ ಆಗೋದಕ್ಕೆ ಆ 1 ಕೂಲಂಬ್ಗೆ ಎನರ್ಜಿ ಬೇಕು. ಸೊ ಈ ಥರ ಒಂದು ಟ್ರಿಪ್ ಹೋಗೋದಕ್ಕೆ ಎನರ್ಜಿ ಬೇಕು. ಆ 1 ಕೂಲಂಬ್ಗೆ ಎನರ್ಜಿನ ಯಾರು ಕೊಡ್ತಾರೆ? ಹೂ ಗಿವ್ಸ್? ದಿಸ್ ಸೆಲ್. ಇಲ್ಲೇನು ಸೆಲ್ ಇದೆಯಲ್ಲ ಆ ಸೆಲ್ ಕೊಡುತ್ತೆ.
ಸೆಲ್ಲು ಒಂದು ಕೂಲಮ್ಗೆ ಫುಲ್ ಒಂದು ಟ್ರಿಪ್ ಹೋಗಿ ಬರೋದಕ್ಕೆ ಎಷ್ಟು ಎನರ್ಜಿ ಕೊಡುತ್ತೋ ಅದನ್ನೇ ನಾವು ಇ ಎಮ್ ಎಫ್ ಅಂತ ಕರೆಯೋದು. ಲುಕ್ ಹಿಯರ್, ದಿಸ್ ಇ ಎಮ್ ಎಫ್ ಇ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಇ ಎಮ್ ಎಫ್ ಇ. ಓಕೆ, ಈ ಎನರ್ಜಿನ ತಗೊಂಡು ಏನು ಮಾಡುತ್ತೆ ಆ ಚಾರ್ಜು? ಸೊ ಇಲ್ಲಿಂದ ಈ ವೈರ್ ಇದೆಯಲ್ವಾ, ವೈರಲ್ಲಿ ಮೂವ್ ಆಗುವಾಗ ಅದರ ಎನರ್ಜಿ ಖರ್ಚಾಗಲ್ಲ. ರೆಸಿಸ್ಟೆನ್ಸಲ್ಲಿ ಮೂವ್ ಆಗುವಾಗ ಅಪೋಸಿಷನ್ ಇರುತ್ತಲ್ವ, ರೆಸಿಸ್ಟೆನ್ಸಲ್ಲಿ ಅಪೋಸಿಷನ್ ಇರೋದ್ರಿಂದ ಇಲ್ಲಿ ಎನರ್ಜಿ ಖರ್ಚಾಗುತ್ತೆ. ಓಕೆ, ಸಪೋಸ್ ಈ ಸೆಲ್ ಒಂದು ಕೂಲಾಂಬ್ಗೆ ಒಂದು 10 ಜೌಲ್ಸ್ ಅಷ್ಟೇ ಎನರ್ಜಿನ ಕೊಡುತ್ತೆ ಅಂತ ಇಟ್ಕೊಳ್ರಿ. ಆ ಥರ ಕೊಟ್ಟಾಗ ಇದು ಈ ಥರ ಮೂವ್ ಆಗುವಾಗ ಈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮುಖಾಂತರ ಮೂವ್ ಆಗುವಾಗ 9.5 ಜೌಲ್ಸ್ ಅಷ್ಟು ಎನರ್ಜಿ ಇಲ್ಲೇ ಖರ್ಚಾಗುತ್ತೆ. ಇನ್ನೊಂದು 0.5 ಜೌಲ್ಸ್ ಉಳ್ಕೊಂಡಿರುತ್ತಲ್ವ, ಅದು ಈ ಸೆಲ್ ಒಳಗಡೆ ಖರ್ಚಾಗುತ್ತೆ. ಸೆಲ್ ಒಳಗಡೆ ಯಾಕೆ ಖರ್ಚಾಗುತ್ತೆ ಅಂದರೆ ಆ ಸೆಲ್ ಒಳಗಡೆ ಒಂದಷ್ಟು ರೆಸಿಸ್ಟೆನ್ಸ್ ಇರುತ್ತೆ, ಅಪೋಸಿಷನ್ ಇರುತ್ತೆ. ಹಂಗಾಗಿ ಆ ಸೆಲ್ಲಲ್ಲೇ ಅದು ಖರ್ಚಾಗುತ್ತೆ. ಓಕೆ, ಲೈಕ್ ದಿಸ್. ಸೊ ಟೋಟಲಾಗಿ ಕೊಡೋವಂಥ ಎನರ್ಜಿ ಇ ಎಮ್ ಎಫ್ ಅಂತ ಕರಿತೀವಿ. ಈ ಸೆಲ್ಲು ಒಂದು ಕೂಲಾಂಬ್ಗೆ, ಒಂದೊಂದು ಕೂಲಾಂಬ್ಗೂ ಕೊಡ್ತಾ ಹೋಗುತ್ತೆ. ಒಂದೊಂದು ಕೂಲಾಂಬ್ಗೂ ಎಷ್ಟು ಎನರ್ಜಿ ಕೊಡುತ್ತೋ ಒಂದು ರೌಂಡ್ ಹಾಕೋದಕ್ಕೆ ಅದನ್ನೇ ಇ ಎಮ್ ಎಫ್ ಅಂತ ಕರಿತೀವಿ. ಅದರಲ್ಲಿ ಹೊರಗಡೆ ಎಷ್ಟು ಖರ್ಚಾಗುತ್ತೋ ಅದನ್ನು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ವಿ. ಓಕೆ, ಸೊ ಈ ಥರ ನಾವು ದಿಸ್ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ಐ ಆರ್ ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಇಲ್ಲೆಷ್ಟು ಖರ್ಚಾಗಿದೆ, ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಈ ಸರ್ಕ್ಯೂಟಲ್ಲಿ, ಸಿಂಪಲ್ ಸರ್ಕ್ಯೂಟಲ್ಲಿ, ಅದನ್ನು ಕಂಡುಹಿಡಿಬೋದು. ಓಕೆ, ಆದರೆ ಸಪೋಸ್ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ನೇನಾದರೂ ತಗೊಂಡ್ರೆ ಓಮ್ಸ್ ಲಾ ಯೂಸ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ನಾವು ಇದರಿಂದ ಸಪೋಸ್ ಇ ಎಮ್ ಎಫ್ ಇ ಈಸ್ ಈಕ್ವಲ್ ಟು ವಿನ ಐ ಆರ್, ವಿ ಈಸ್ ಈಕ್ವಲ್ ಟು ಐ ಆರ್ ತಾನೆ, ಪ್ಲಸ್ ಸ್ಮಾಲ್ ದಿಸ್ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. I, current into resistance gives potential difference inside the cell. Okay, and here I ಇದೆ ಅಲ್ವಾ, I ಕಾಮನ್ ತೆಗಿಬೋದು. I is there, R plus R it becomes. And look here, so here this I into R plus R, ಇದನ್ನು ರೈಟ್ ಹ್ಯಾಂಡ್ ಸೈಡನ್ನು ಲೆಫ್ಟ್ ತಗೊಂಡಿದ್ದೀವಿ, ಲೆಫ್ಟ್ ಹ್ಯಾಂಡ್ ಸೈಡನ್ನು ರೈಟ್ ತಗೊಂಡಿದ್ದೀವಿ. ಓಕೆ, ಸೊ ಈ ಆರ್ ಪ್ಲಸ್ ಆರನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಏನಾಗುತ್ತೆ? ಯು ಗೆಟ್ ಐ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈ ಸರ್ಕ್ಯೂಟ್ ಒಳಗಡೆ ಕರೆಂಟ್ ಎಷ್ಟಿದೆ ಅಂತ ಕಂಡುಹಿಡಿಬೋದು. ಓಕೆ, ಸೊ ಲುಕ್ ಹಿಯರ್, ಎರಡು ಫಾರ್ಮುಲಾ ಇದೆ. ಇದನ್ನು ಯೂಸ್ ಮಾಡ್ಕೊಂಡು ಈ ರೆಜಿಸ್ಟರ್ ಇದೆಯಲ್ವ, ಅಕ್ರಾಸ್ ದ ರೆಜಿಸ್ಟರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬೋದು. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಈ ಸರ್ಕ್ಯೂಟಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ, ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು ಅಥವಾ ವೆರೆವರ್ ಎಲ್ಲಿ ಬೇಕೋ ಅಲ್ಲಿ, ಎಲ್ಲ ಕಡೆ ಸೇಮ್ ಇರುತ್ತೆ. ಯಾಕಂದರೆ ಇದು ಸೀರೀಸ್ ಕಾಂಬಿನೇಷನ್ ಇರೋದ್ರಿಂದ ಎಲ್ಲ ಕಡೆ ಕರೆಂಟು ಸೇಮ್ ಇರುತ್ತೆ. ಸೊ ಈ ಫಾರ್ಮುಲಾ ಕರೆಂಟ್ ಯೂಸ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ. ಈ ಫಾರ್ಮುಲಾ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸಿಂಪಲ್ ಸರ್ಕ್ಯೂಟಲ್ಲಿ. ಸೊ ಇವಾಗ ನಾವು ಲೆಟ್ ಅಸ್ ಡಿಸ್ಕಸ್ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್. ನೀವು ಆವಾಗಲೇ ಬೋರ್ಡ್ ನೋಡಿದ್ರಲ್ವಾ, ಆವಾಗಲೇ ತೋರಿಸಿದೆ ಅಲ್ವಾ. ಸೊ ದಿಸ್ ಥಿಂಗ್, ಸೊ ಇದು ತುಂಬ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್. ಓಕೆ, ಸೊ ಲೈಕ್ ದಿಸ್. ಸೊ ಇದ್ರದ್ದು ಸರ್ಕ್ಯೂಟ್ ಹೆಂಗಿರುತ್ತೆ, ಪ್ಲ್ಯಾನ್ ಈ ಥರ ಇರುತ್ತೆ, ಕನೆಕ್ಷನ್ಸ್ ಎಲ್ಲ ಈ ಥರ ಇರುತ್ತೆ ಅಲ್ವಾ. ಓಕೆ, ಸೊ ಆ ಥರದ್ದೊಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಕನ್ಸಿಡರ್, ಇದೊಂದು ರೆಸಿಸ್ಟೆನ್ಸ್ R1, ಲುಕ್ ಹಿಯರ್ ದಿಸ್ ದ ಸಿಂಬಲ್. ಆ್ಯಂಡ್ ಇದಕ್ಕೆ ಇನ್ನೊಂದು ಇ ಎಮ್ ಎಫ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಅಬ್ಸರ್ವ್ ಮಾಡಬೇಕು ನೀವು ತುಂಬ ಇಂಟ್ರೆಸ್ಟ್ ಆಗಿ. ಸೊ ಇದು ಅರ್ಥ ಆದರೆ ನಿಮಗೆ ಲಾಸ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿದ್ವಿ, ಅನದರ್ ರೆಸಿಸ್ಟೆನ್ಸ್, ಅನದರ್ ಸೆಲ್. ಲುಕ್ ಹಿಯರ್, ಅನದರ್ ರೆಸಿಸ್ಟೆನ್ಸ್ ಲೈಕ್ ದಿಸ್. ಲುಕ್ ಹಿಯರ್, ಈ ಥರ ಒಂದು ಬೋರ್ಡಲ್ಲಿ ನಂಬರ್ ಆಫ್ ರೆಜಿಸ್ಟರ್ಸ್, ನಂಬರ್ ಆಫ್ ಸೆಲ್ಸ್, ನಂಬರ್ ಆಫ್ ಕೆಪಾಸಿಟರ್ಸ್ ಇದೆಲ್ಲ ಕನೆಕ್ಟ್ ಆಗಿರುತ್ತೆ. ಯಾವ ಥರ ಇದೆ ಇದು ಕನೆಕ್ಷನ್ಸು? ಈ ಕನೆಕ್ಷನ್ಸ್ಗೆ ನಾವು ಸರ್ಕ್ಯೂಟ್ ಅಂತ ಕರಿತೀವಿ. ಈ ಸರ್ಕ್ಯೂಟ್ ಹೇಗಿದೆ, ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ತಾನೆ? ಸಿಂಪಲ್ ಆಗಿದೆಯಾ, ಈಸಿ ಇದೆಯಾ? ನೋ, ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್. ದೇರ್ಫೋರ್ ಈ ದಿಸ್ ಇಸ್ ದ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್. ಈ ಕಾಂಪ್ಲಿಕೇಟೆಡ್ ಸರ್ಕ್ಯೂಟಲ್ಲಿ ಸಪೋಸ್ ಯು ಹ್ಯಾವ್ ಟು ಫೈಂಡ್ ಔಟ್, ಇಲ್ಲಿ ಯಾವುದೋ ಒಂದು ಇಲ್ಲೇನೋ ಕರೆಂಟ್ ಕಂಡುಹಿಡಿಬೇಕು ನೀನು, ಅಥವಾ ಇಲ್ಲೇನೋ ಕರೆಂಟ್ ಕಂಡುಹಿಡಿಬೇಕು. ಸಮ್ವೇರ್ ಇಯರ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಕರೆಂಟ್, ಅಥವಾ ಅಕ್ರಾಸ್ ದಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕಂಡುಹಿಡಿಬೇಕು.
ಈಗ ಎಲ್ಲಾದರೂ ಒಂದು ರೆಸಿಸ್ಟೆನ್ಸ್ ತಗೊಂಡ್ರೆ ಸೊ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ, ಅಕ್ರಾಸ್ ದಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಕಂಡುಹಿಡಿಬೇಕು ಈ ಕಾಂಪ್ಲಿಕೇಟೆಡ್ ಸರ್ಕ್ಯೂಟಲ್ಲಿ. ಸೊ ಇದನ್ನು ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ತುಂಬ ಈಸಿಯಾಗಿ ಕಂಡುಹಿಡಿಯೋಕ್ಕಾಗಲ್ಲ. ಓಕೆ, ಅದಕ್ಕೆ ಅನದರ್ ಲಾಸ್ ವಿ ನೀಡ್, ದಟ್ ಈಸ್ ಕಿರ್ಚಾಫ್ಸ್ ರೂಲ್ಸ್. ಕಿರ್ಚಾಫ್ಸ್ ರೂಲ್ಸನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಕಿರ್ಚಾಫ್ಸ್ ರೂಲ್ಸಲ್ಲಿ ಎರಡಿದೆ. ಒನ್ ಬೈ ಒನ್ ನಾವು ಕಿರ್ಚಾಫ್ ರೂಲ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ನಾವು ಕನ್ಸಿಡರ್ ದಿಸ್ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್. ಈ ಕಾಂಪ್ಲಿಕೇಟೆಡ್ ಸರ್ಕ್ಯೂಟಲ್ಲಿ ಲುಕ್ ಹಿಯರ್, ಇದೊಂದು ಪಾಯಿಂಟ್ ಇದೆ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಲೈಕ್ ದಿಸ್ ದೆರ್ ಆರ್ ಸೋ ಮೆನಿ ಪಾಯಿಂಟ್ಸ್. ಸೊ ಲೈಕ್ ದಿಸ್ ಲುಕ್ ಹಿಯರ್, ಈ ಪಾಯಿಂಟ್ ಹತ್ರ ಏನಾಗಿದೆ, 1 2 3 ಕಂಡಕ್ಟರ್ಸ್ ಮೀಟ್ ಆಗಿದೆ. ಇಲ್ಲಿ 1 2 3 4 5 ಈ ಥರ ಲಾರ್ಜ್ ನಂಬರ್ ಆಫ್ ವೈರ್ಸ್ ಆರ್ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್ ಅಲ್ವಾ. ಸೊ ಈ ಥರ ಎಲ್ಲಿ ಮೋರ್ ದ್ಯಾನ್ ಟೂ ಲೈನ್ಸ್ ಮೀಟ್ ಆಗುತ್ತೋ ಅಥವಾ ಮೋರ್ ದ್ಯಾನ್ 2 ವೈರ್ಸ್ ಮೀಟ್ ಆಗುತ್ತೋ ಅಂಥದಕ್ಕೆ ನಾವೇನಂತ ಕರಿತೀವಿ, ಜಂಕ್ಷನ್. ಸೊ ದೀಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಜಂಕ್ಷನ್. ಓಕೆ, ಸೊ ಲುಕ್ ಹಿಯರ್, ಸೊ ದೀಸ್ ಆರ್ ಜಂಕ್ಷನ್ಸ್ ಅಂತ ಕರಿತೀವಿ ಅಥವಾ ನೋಡ್ಸ್ ಅಂತ ಕರಿತೀವಿ. ದೀಸ್ ಆರ್ ಜಂಕ್ಷನ್. ಇವಾಗ ನಿಮ್ಗೆ ಗೊತ್ತಿದೆ ಅಲ್ವಾ ರೈಲ್ವೆ ಜಂಕ್ಷನ್, ಅದೆಲ್ಲ ಗೊತ್ತಿದೆ ಅಲ್ವಾ ನಿಮಗೆ. ಸೊ ರೈಲ್ವೆ ಜಂಕ್ಷನ್ ಅಂದ್ರೇನು, ಸೊ ರೈಲ್ವೆ ಟ್ರ್ಯಾಕ್ಸ್ ಮೋರ್ ದ್ಯಾನ್ 2 ಎಲ್ಲಿ ಕನೆಕ್ಟ್ ಆಗುತ್ತೋ ಅದನ್ನು ನಾವು ರೈಲ್ವೆ ಜಂಕ್ಷನ್ ಅಂತ ಕರಿತೀವಿ ಅಲ್ವಾ. ಅದೇ ಥರ ಈ ವಯರ್ಸ್ ಇದೆ ಅಲ್ವಾ, ಈ ವಯರ್ಸನ್ನು ನಾವು ಮೋರ್ ದ್ಯಾನ್ 2 ವೈರ್ಸ್ ಕನೆಕ್ಟ್ ಮಾಡ್ತೀವೋ ಅದನ್ನು ನಾವು ಜಂಕ್ಷನ್ಸ್ ಅಥವಾ ನೋಡ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ನಿಮ್ಗೇನು ಗೊತ್ತಾಗಬೇಕು, ನೋಡ್ ಅಂದರೆ ಏನು, ಜಂಕ್ಷನ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅಲ್ವಾ. ಇಲ್ಲಿದೆ ನೋಡು, ಲುಕ್ ಹಿಯರ್, ದಿಸ್ ಇಸ್ ದ ಜಂಕ್ಷನ್ ಆ್ಯಂಡ್ ಹಿಯರ್ so many junctions are there in this complicated circuit. Okay, so junction ಅಂತ ಗೊತ್ತಾಯ್ತಲ್ವ ನಿಮಗೆ. ಇದಾದಮೇಲೆ ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ನೋ, ಲುಕ್ ಹಿಯರ್, ಕನ್ಸಿಡರ್ this line, this one, this one, this one. look here, so ಈ ಥರ ಅಲ್ವಾ, ಇಲ್ಲಿಂದ ಇದು, ನೆಕ್ಸ್ಟ್ ಇಲ್ಲಿ, ನೆಕ್ಸ್ಟ್ ಇದು, ಮತ್ತು ಇಲ್ಲಿಂದ ಇಲ್ಲಿಗೆ ಅಲ್ವಾ. ಇಲ್ಲಿಂದ ಸ್ಟಾರ್ಟಾಗಿ ಮತ್ತೇನು ಮಾಡಿದ್ವಿ, ವಾಪಸ್ ಅಲ್ಲಿಗೆ ಬಂದ್ವಿ. ಅಂದರೆ ಒಂದು ಪಾತ್ ಕಂಪ್ಲೀಟ್ ಆಯಿತು. ದಿಸ್ ಈಸ್ ಒನ್ ಪಾತ್, ಇಟ್ ಈಸ್ ದ ಕಂಪ್ಲೀಟ್ ಪಾತ್. ಸೊ ಈ ಥರದಕ್ಕೆ ಈ ಕಂಪ್ಲೀಟ್ ಪಾತ್ಗೆ ನಾವೆಂತ ಕರಿತೀವಿ ಅಂದರೆ ಲೂಪ್ ಅಂತ ಕರಿತೀವಿ. ದಿಸ್ ಈಸ್ ಎ ಲೂಪ್. ಓಕೆ, ಅಥವಾ ಮೆಶ್ ಅಂತ ಕರಿತೀವಿ. ದಿಸ್ ಈಸ್ ದ ಮೆಶ್. ಇವಾಗ ಗೊತ್ತಾಯ್ತಲ್ವ ನಮಗೆ, ಈ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಸಲ್ಲಿ ನಮಗೇನು ಪರಿಚಯ ಆಗಬೇಕು, ಒಂದು ಜಂಕ್ಷನ್ ಅಥವಾ ನೋಡ್ ಅಂದರೆ ಏನು, ಇನ್ನೊಂದು ಲೂಪ್ ಆರ್ ಮೆಶ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಲೂಪ್ಸ್ ಅಂದರೆ ಗೊತ್ತಲ್ವ ನಿಮಗೆ, ಯಾಕಂದ್ರೆ ಸರ್ಕ್ಯುಲರ್ ಟೈಪ್ ಇರೋದು ಅಥವಾ ಸರ್ಕ್ಯುಲರ್ ಅಲ್ಲದೇನೂ ಇರ್ಬೋದು. ಈಗ ರಬ್ಬರ್ ಬ್ಯಾಂಡ್ಸ್ಗೆ ನಾವು ಲೂಪ್ಸ್ ಅಂತ ಕರಿತೀವಲ್ವ, ಆ ಥರ ಇದು. ಲುಕ್ ಹಿಯರ್, ದೀಸ್ ಆರ್ ದ ಲೂಪ್ಸ್. ನೀವು ಇವಾಗ ಪ್ಯಾಂಟ್ಗೆ ಬೆರೆಟ್ ಹಾಕಂತೀರಲ್ವ, ಹಾಗೆ ಅದು ಬೆರೆಟ್ ಹೋಲ್ಡ್ ಮಾಡೋದಕ್ಕೆ ಲೂಪ್ಸ್ ಇರುತ್ತಲ್ವ, ಆ ಥರ. ಓಕೆ, ಲುಕ್ ಹಿಯರ್, ದಿಸ್ ಈಸ್ ದ ಲೂಪ್, ಒನ್ ಲೂಪ್ ಆರ್ ಒನ್ ಮೆಶ್. ಸೊ ಇಲ್ಲೊಂದು ಮೆಶ್, ಇಲ್ಲೊಂದು ಲೂಪ್ ಇದೆ, ಇಲ್ಲೊಂದು ಲೂಪ್ ಇದೆ. ಸೋ ಮೆನಿ ಲೂಪ್ಸ್ ಆರ್ ದೇರ್. ಅಂದರೆ ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಅಂದರೆ ಲಾರ್ಜ್ ನಂಬರ್ ಆಫ್ ಜಂಕ್ಷನ್ಸ್ ಇರುತ್ತೆ, ಲಾರ್ಜ್ ನಂಬರ್ ಆಫ್ ಲೂಪ್ಸ್ ಇರುತ್ತೆ. ಸೊ ಈ ಥರ ಜಂಕ್ಷನ್ಸ್ ಇರೋದ್ರಿಂದ ಇದಕ್ಕೆ ನಾವು ರೂಲ್ ಅಪ್ಲೈ ಮಾಡ್ಬೋದು. ಈ ಥರ ಇಲ್ಲಿ ಲೂಪ್ ಇರೋದ್ರಿಂದ ಇಲ್ಲಿ ನಾವು ಈ ಲೂಪ್ಗೆ ಒಂದು ರೂಲನ್ನು ಅಪ್ಲೈ ಮಾಡ್ಬೋದು. ಓಕೆ, ಸೊ ನಾವು ಜಂಕ್ಷನ್ಗೆ ನಾವು ರೂಲ್ ಅಪ್ಲೈ ಮಾಡ್ತೀವಿ, ಅದನ್ನು ನಾವು ಜಂಕ್ಷನ್ ರೂಲ್ ಅಂತ ಕರಿತೀವಿ. ಆ್ಯಂಡ್ ಲೂಪ್ಸ್ಗೆ ವಿ ಕ್ಯಾನ್ ಅಪ್ಲೈ ಕಿರ್ಚಾಫ್ಸ್ ರೂಲ್ಸ್ ಫಾರ್ ಲೂಪ್ಸ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಲೂಪ್ ರೂಲ್. ಓಕೆ, ದೇರ್ಫೋರ್ there are two rules, there are two Kirchhoff's rules. One is junction rule, another is loop rule. In order to discuss what is junction rule, we have to consider a junction. ಯಾವುದೋ ಒಂದು, this one or this one or this one, we have to consider these junctions. Okay, so now let us consider this is the another loop. Okay, so look here, ಈ ಥರ like this, another loop, this one, another loop. So many loops are there, these are the junctions like this. Now let us consider this portion of this circuit. ಈ ಪೋರ್ಷನ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಲುಕ್ ಹಿಯರ್, ಇಲ್ಲೇನಿದೆ, ದಿಸ್ ಇಸ್ ದ ಜಂಕ್ಷನ್. ಓಕೆ, ಈ ಜಂಕ್ಷನ್ಗೆ ನೋಡಿ 1 2
3, 4, 5. 5 connections are there, you know. So now ಈ ಕನೆಕ್ಷನ್ಸ್ ಅಂದರೆ ಇದು ವೈರ್ಸ್, ಇವೆಲ್ಲ ವೈರ್ಸಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಅಸೈನ್ ಕರೆಂಟ್ಸ್. ಅಂದರೆ ಇದರಲ್ಲೊಂದಷ್ಟು ಕರೆಂಟ್ ಹೋಗ್ತಾ ಇದೆ, ಇದರಲ್ಲೊಂದಷ್ಟು ವಿ ಹ್ಯಾವ್ ಟು ನೇಮ್. ಲುಕ್ ಹಿಯರ್, ನೌ ಲೆಟ್ ಅಸ್ ಕನ್ಸಿಡರ್ ಕರೆಂಟ್ ಥ್ರೂ ದಿಸ್ ಒನ್. ಇದ್ರ ಮುಖಾಂತರ ಕರೆಂಟ್ ಎಷ್ಟು ಹೋಗ್ತಾ ಇದೆ, I2. ಇದ್ರ ಮುಖಾಂತರ ಕರೆಂಟ್ I3. ಇಲ್ಲಿ ಕರೆಂಟ್ I4, ಇಯರ್ I3. This is something like that. Of course I2, I3, I14, I13, here I12 currents are flowing. Okay, so now consider this junction and let the current I1 is flowing towards this junction. ಮತ್ತು ಈ ಬ್ರಾಂಚಿಂದ I2 ಅಷ್ಟು ಬರ್ತಾ ಇದೆ, ಈ ಬ್ರಾಂಚಲ್ಲಿ I3 ಅಷ್ಟು ಹೊರಗಡೆ ಹೋಗ್ತಾ ಇದೆ. ಸೊ ಈ ಬ್ರಾಂಚಿಂದ I4 ಬರ್ತಾ ಇದೆ, ಈ ಬ್ರಾಂಚಲ್ಲಿ I5 ಹೊರಗಡೆ ಹೋಗ್ತಾ ಇದೆ. ನಾವೇ ಈ ಥರ ಕರೆಂಟ್ಸನ್ನು ಅಸೈನ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಇಮ್ಯಾಜಿನ್ ಈ ಥರ ಕರೆಂಟ್ಸ್ ಇದ್ದಾವೆ ಅಂತ ಇಮ್ಯಾಜಿನ್ ಮಾಡ್ಕೊಬೇಕು. ಓಕೆ, ಈ ಥರ ಇಮ್ಯಾಜಿನ್ ಮಾಡ್ಕೊಂಡಾಗ ಈ ಕರೆಂಟ್ಸ್ಗೆ I1, I2, I3, I4, I5 ಇವಕ್ಕೆಲ್ಲ ಏನು ರಿಲೇಷನ್ ಇದೆ, ದಟ್ ಈಸ್ ಗಿವನ್ ಬೈ ದಿಸ್ ಜಂಕ್ಷನ್ ರೂಲ್ ಆರ್ ಕಿರ್ಚಾಫ್ಸ್ ಫಸ್ಟ್ ಲಾ. ದಿಸ್ ಈಸ್ ಕಿರ್ಚಾಫ್ಸ್ ಫಸ್ಟ್ ರೂಲ್. ಓಕೆ, ಏನು ಹೇಳುತ್ತೆ ನೋಡೋಣ ಇದು. ಓಕೆ, ಇವಾಗ ಸಪೋಸ್ ಯು ಟೇಕ್ ಎ ಪೈಪ್. ಈಗ ಒಂದು ಪೈಪ್ ತಗೊಳ್ಳೋಣ, ಲೈಕ್ ದಿಸ್. ಇದು ಒಂದು ವಾಟರ್ ಪೈಪ್. ಓಕೆ, ಸೊ ಈ ವಾಟರ್ ಪೈಪ್ಗೆ ಲೈಕ್ ದಿಸ್ ಈ ಕಡೆ ಒಂದು ಬ್ರ್ಯಾಂಚ್ ಇದೆ, ಆ್ಯಂಡ್ ಲೈಕ್ ದಿಸ್ ಈ ಥರ ಒಂದು ಬ್ರ್ಯಾಂಚ್ ಇದೆ, ಆ್ಯಂಡ್ ಲೈಕ್ ದಿಸ್. ಓಕೆ, ಸೊ ಈ ಥರ ಹೌ ಮೆನಿ ಪೈಪ್ಸ್ ಆರ್ ದೇರ್, 1, 2, 3, 4 ಪೈಪ್ಸ್ ಆರ್ ದೇರ್. ಸಪೋಸ್ ಸಮ್ ವಾಟರ್ ಈಸ್ ಕಮಿಂಗ್. ಇಲ್ಲಿ ಏನಾಗ್ತಾ ಇದೆ, ಇವುಗಳಲ್ಲಿ ಸಪೋಸ್ ಇದರಿಂದ ಒಂದಷ್ಟು ವಾಟರ್ ಬರುತ್ತೆ, ಲೆಟ್ ದಿಸ್ ವಾಟರ್ ಬಿ W1. ಇದರಿಂದ ವಾಟರ್ ಬರುತ್ತೆ W2, ಆ್ಯಂಡ್ ಇದರಿಂದನೂ ವಾಟರ್ ಬರುತ್ತೆ W3. ಸೊ ಇಲ್ಲಿ ಬಂದಿರೋದು ಏನಾಗಬೇಕು, ಇದ್ರ ಮುಖಾಂತರ ಹೋಗಬೇಕು ಅಲ್ವಾ. ಇಲ್ಲಿ ಎಷ್ಟು ವಾಟರ್ ಇಲ್ಲಿಗೆ ಬರ್ತಾ ಇರುತ್ತೋ ಈ ಜಂಕ್ಷನಲ್ಲಿ, ಅಷ್ಟು ವಾಟರ್ ಹೊರಗಡೆ ಹೋಗಬೇಕು. ಕಂಟಿನ್ಯೂಸ್ ಆಗಿ ಎಲ್ಲಗಳಿಂದನೂ ವಾಟರ್ ಬರ್ತಾನೆ ಇರೋಕ್ಕೆ ಸಾಧ್ಯನಾ, ಇಲ್ಲೂ ಬರ್ತಾ ಇರುತ್ತೆ. ಈಸ್ ಇಟ್ ಪಾಸಿಬಲ್? ನೋ, ನಾಟ್ ಪಾಸಿಬಲ್. ಅಥವಾ ವಿ ಕ್ಯಾನ್ ಅಸ್ಯೂಮ್ ಇಟ್ ಲೈಕ್ ದಿಸ್. ಓಕೆ, ಸೊ ಲುಕ್ ಹಿಯರ್, ದಿಸ್ ಈಸ್ ಒನ್ ರೋಡ್, ದಿಸ್ ಈಸ್ ದ ಅನದರ್ ರೋಡ್. ಈಗ ನೀವು ವೆಹಿಕಲ್ಸಲ್ಲಿ ಮೂವ್ ಆಗ್ತಾ ಇರ್ತೀರಲ್ವಾ, ಸೊ ಮೂವ್ ಆಗುವಾಗ ದೇರ್ ಆರ್ ಮೆನಿ ಪಾತ್ಸ್. ಎಷ್ಟೊಂದು ಪಾತ್ಸ್ ಈ ಥರ ಇರುತ್ತೆ. ಓಕೆ, ಲೈಕ್ ದಿಸ್. ಓಕೆ, ಸೊ 1, 2, 3, 4, 5, ಆ್ಯಂಡ್ ಹಿಯರ್ ದಿಸ್ ಇಸ್ ದ ಸರ್ಕಲ್. ಓಕೆ, ಸೊ ಇಲ್ಲಿ ನಿಮ್ಮ ಇಯರ್ ಲುಕ್ ಇಯರ್, ಇವಾಗ ಒಂದಷ್ಟು ವೆಹಿಕಲ್ಸ್ ಇಲ್ಲಿಂದ ಬರುತ್ತೆ, ಇನ್ನೊಂದಷ್ಟು ವೆಹಿಕಲ್ಸ್ ಇಲ್ಲಿಂದ ಬರುತ್ತೆ, ಇನ್ನೊಂದಷ್ಟು ವೆಹಿಕಲ್ಸ್ ಇಲ್ಲಿಂದ ಬರುತ್ತೆ, ಇನ್ನೊಂದಷ್ಟು ವೆಹಿಕಲ್ಸ್ ಇಲ್ಲಿಂದ ಬರುತ್ತೆ, ಇನ್ನೊಂದಷ್ಟು ಇಲ್ಲಿಂದ ಬರುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಎಲ್ಲ ಡೈರೆಕ್ಷನಿಂದ ಇಲ್ಲಿಗೆ ವೆಹಿಕಲ್ಸ್ ಬರೋಕ್ಕೆ ಸಾಧ್ಯನಾ? ಒಂದಷ್ಟು ವೆಹಿಕಲ್ಸ್ ಬಂದು ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಓಕೆ, ಈ ವೆಹಿಕಲ್ಸ್ ಮೂವ್ ಆಗಬೇಕಂದ್ರೆ ಏನಾಗಬೇಕು? ಸೊ ಇಯರ್ ಲುಕ್ ಇಯರ್ ವಾಟ್ ಹ್ಯಾಪನ್ಸ್. ಈಗ ಇಲ್ಲಿಂದ ಬಂದಿರುತ್ತೆ ವೆಹಿಕಲ್ಸು, ಒಂದಷ್ಟು ಈ ಕಡೆಗೆ ಹೋಗುತ್ತೆ, ಒಂದಷ್ಟು ಈ ಕಡೆಗೆ ಹೋಗಬೇಕು. ಇಲ್ಲಿಂದ ಬಂದಿರೋ ವೆಹಿಕಲ್ಸು ಒಂದಷ್ಟು ಈ ಕಡೆಗೆ ಹೋಗಬೇಕು, ಒಂದಷ್ಟು ಈ ಕಡೆಗೆ ಹೋಗಬೇಕು, ಲೈಕ್ ದಿಸ್. ಅಂದರೆ ಇಲ್ಲಿ 1, 2, 3. ಸೊ ಈ 3 ವೇಸಿಂದ ಬಂದಿರೋದು ಈ ಕಡೆ ಒಂದಷ್ಟು ಹೋಗುತ್ತೆ, ಈ ಕಡೆ ಒಂದಷ್ಟು ಹೋಗುತ್ತೆ. ಇಲ್ಲಿ ಯಾವುದೂ ಉಳ್ಕೊಳೋದೇ ಇಲ್ಲ. ಸರ್ಕಲಲ್ಲಿ ಯಾವ್ದಾದ್ರು ಉಳ್ಕೊಳುತ್ತಾ ವೆಹಿಕಲ್ಸ್ ಬರುವಾಗ? ಎಷ್ಟು ವೆಹಿಕಲ್ಸು ಈ ಸರ್ಕಲ್ ಒಳಗೆ ಎಂಟ್ರ್ ಆಗುತ್ತೋ ಅಷ್ಟು ವೆಹಿಕಲ್ಸ್ ಏನಾಗಬೇಕು? ಹೊರಗಡೆ ಹೋಗಬೇಕು. ಇಸ್ಂಟ್ ಇಟ್? ಎಷ್ಟು ಬರುತ್ತೋ ಅಷ್ಟು ಹೊರಗಡೆ ಹೋಗಬೇಕು. ಸೊ ಅದೇ ಥರ ಇಲ್ಲಿ ಕರೆಂಟು ಸಹ ಎಷ್ಟು ಕರೆಂಟು ಇದರ ಒಳಗಡೆಗೆ ಎಂಟ್ರ್ ಆಗುತ್ತೋ ಲೈಕ್ ದಿಸ್, ಈ ಥರ ಎಂಟ್ರ್ ಆಗ್ತಾಯಿದೆ, ಇದು ಎಂಟ್ರ್ ಆಗ್ತಾಯಿದೆ, ಆ್ಯಂಡ್ ಇದು ಎಂಟ್ರ್ ಆಗ್ತಾಯಿದೆ. ಸೊ I2, I1, I4 ಎಲ್ಲ ಎಂಟ್ರ್ ಆಗ್ತಾಯಿದೆ. ಎಂಟರ್ ಆಗಿ ಅದೇನಾಗಬೇಕು? ಇಲ್ಲೊಂದು ಸ್ವಲ್ಪ ಹೋಗಬೇಕು, ಇಲ್ಲೊಂದು ಸ್ವಲ್ಪ ಹೋಗಬೇಕು. ಓಕೆ, ಅಂದರೆ ಒಂದಷ್ಟು I3 ಹೊರಗಡೆ ಹೋಗ್ತಾ ಇದೆ, I5 ಹೊರಗಡೆ ಹೋಗ್ತಾ ಇದೆ. ಅಂದರೆ ಏನರ್ಥ? I1 + I2 + I4 ಈಸ್ ಈಕ್ವಲ್ ಟು ದಿಸ್ ಥಿಂಗ್ I3 + I5. ಇಸ್ಂಟ್ ಇಟ್? ಅಂದರೆ ಹೊರಗಡೆ ಬರೋವು
ಒಂದು 10 ಇಲ್ಲಿಂದ ಬರುತ್ತೆ, ಒಂದು 5 ಇಲ್ಲಿಂದ ಬರುತ್ತೆ, ಒಂದು 3 ಇಲ್ಲಿಂದ ಬರುತ್ತೆ. ಓಕೆ, 10 + 5 + 3 18 ಬರುತ್ತೆ. 18 ಬಂದಾಗ ಒಂದು 10 ಈ ಕಡೆ ಹೋಗಬೇಕು, ಇನ್ನೊಂದು 8 ಈ ಕಡೆ ಹೋಗಬೇಕು. ಆವಾಗಲೇ ಅಲ್ಲಿ ಮತ್ತೆ ಹೊಸ ವೆಹಿಕಲ್ಸ್ ಬರೋದಕ್ಕೆ ಸಾಧ್ಯ ಅಲ್ವಾ. ಎಷ್ಟು ವೆಹಿಕಲ್ಸ್ ಒಳಗಡೆ ಬರುತ್ತೋ ಅಷ್ಟು ವೆಹಿಕಲ್ಸ್ ಹೊರಗಡೆ ಹೋಗುತ್ತೆ. ಒಳಗಡೆ ಬರೋವನ್ನ ನಾವು ಪ್ಲಸ್ ಅಂತ ಇಟ್ಕೊಂಡ್ರೆ, ಹೊರಗಡೆ ಹೋಗೋವನ್ನ ಮೈನಸ್ ಅಂತ ಇಟ್ಕೊಂಡ್ರೆ, ಸೊ ಟೋಟಲ್ ಮಾಡಿದಾಗ 0 ಆಗಬೇಕು. ಓಕೆ, ಸೊ ಇಲ್ಲಿ 10 + 5 + 3 ಅಂದರೆ 18 ಮೈನಸ್ 10 ಮೈನಸ್ 8, 18 ಮೈನಸ್ 18 0. ಅಂದರೆ ಇಲ್ಲಿ ಎಷ್ಟು ವೆಹಿಕಲ್ಸ್ ಉಳ್ಕೊಳುತ್ತೆ? ಯಾವುದೂ ಉಳ್ಕೊಳೋದಿಲ್ಲ, ಬಂದಿರೋದೆಲ್ಲ ಹೋಗ್ತಾ ಇರುತ್ತೆ. ಅದೇ ಥರ ಕರೆಂಟು ಕೂಡ. ಓಕೆ, ಸೊ ನಾವು ಲುಕ್ ಹಿಯರ್, ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಇದನ್ನೇ ಹೇಳೋದು. ಏನು ಹೇಳುತ್ತೆ ನೋಡ್ರಿ, ಸ್ಟೇಟ್ಮೆಂಟ್ ನೋಡ್ರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬರ್ಕೊಳ್ರಿ ಸ್ಟೇಟ್ಮೆಂಟನ್ನು. ಅಟ್ ಎನಿ ಜಂಕ್ಷನ್ ಅಂದರೆ ಈ ಪಾಯಿಂಟ್ ಹತ್ರ, ದ ಸಮ್ ಆಫ್ ದ ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಕರೆಂಟ್ಸ್ ಲೀವಿಂಗ್ ದ ಜಂಕ್ಷನ್. ಓಕೆ, ಸಮ್ ಅಂದರೆ ಕೂಡೋದು. ದಿಸ್ ಪ್ಲಸ್ ದಿಸ್ ಪ್ಲಸ್ ದಿಸ್ ಈಸ್ ಈಕ್ವಲ್ ಟು ದಿಸ್ ಪ್ಲಸ್ ದಿಸ್. ಅಂದರೆ ಸಮ್ ಆಫ್ ದ ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಕರೆಂಟ್ಸ್ ಲೀವಿಂಗ್ ದ ಜಂಕ್ಷನ್ ಅಲ್ವಾ. ಈ ಥರ ಆಗಲೇಬೇಕು, ಯಾಕೆಂದರೆ ಕರೆಂಟೆಲ್ಲ ಬಂದು ಒಂದು ಪಾಯಿಂಟ್ ಹತ್ರ ಸೇರ್ಕೊಳಕ್ಕಾಗಲ್ಲ. ಅದಕ್ಕೆ ಲೋಕಲೈಸೇಷನ್ ಅಂತ ಕರಿತೀವಿ. ಕರೆಂಟ್ ಕೆನಾಟ್ ಬಿ ಲೋಕಲೈಸ್ಡ್. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಲಾ. ಆ್ಯಂಡ್ ಲುಕ್ ಹಿಯರ್, ಅಕಾರ್ಡಿಂಗ್ ಟು ದಿಸ್ ಫಸ್ಟ್ ಲಾ, I1 + I2 + I4, what are they? They are the currents coming towards the junction, you know, and that is equal to sum of the currents leaving the junction, that is I3 I5. okay, I3 + I5 like this. ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ದಿಸ್ ಸಮ್ ಒಳಗಡೆ ಬರ್ತಾ ಇರೋ ಸಮ್ಮು ಹೊರಗಡೆ ಹೋಗ್ತಾ ಇರೋದಕ್ಕೆ ಈಕ್ವಲ್ ಆಗುತ್ತೆ. ಇದು ಈಕ್ವಲ್. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್. ಅಫ್ಕೋರ್ಸ್ ಇದಕ್ಕೆ ಪ್ರೂಫ್ ಏನು? ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಸೋ ಫಾರ್ ಇಸ್ ದ ಪ್ರೂಫ್. ಓಕೆ, ಸೊ ನಾವು ಲುಕ್ ಹಿಯರ್, ಲೆಟ್ ಅಸ್ ಕನ್ಸಿಡರ್ ಎ ವೈರ್. ಒಂದು ಸಿಂಗಲ್ ವೈರ್ ತಗೊಳ್ಳೋಣ. ಓಕೆ, ಈ ಸಿಂಗಲ್ ವೈರಲ್ಲಿ ಲುಕ್ ಹಿಯರ್, ಕರೆಂಟ್ I1 ಈಸ್ ಫ್ಲೋಯಿಂಗ್. ಇಲ್ಲಿಂದ ಇಲ್ಲಿಗೆ I1 ಫ್ಲೋ ಆಗ್ತಾ ಇದೆ. ಆ ವೈರಲ್ಲಿ ಈ ಪಾರ್ಟಲ್ಲಿ ಎಷ್ಟು ಫ್ಲೋ ಆಗುತ್ತೆ? ಇಲ್ಲಿ ಎಷ್ಟು ಫ್ಲೋ ಆಗ್ತಾ ಇರುತ್ತೋ ಇಲ್ಲೂ ಅಷ್ಟೇ ಫ್ಲೋ ಆಗಲೇಬೇಕು ಅಲ್ವಾ. ಸೊ ದಿಸ್ ಈಸ್ ಐ ಆದರೆ ದಿಸ್ ಈಸ್ ಆಲ್ಸೋ ಐ. ಆ್ಯಂಡ್ ಹಿಯರ್ ಕನ್ಸಿಡರ್ ಎ ಪಾಯಿಂಟ್. ಇದನ್ನು ಜಂಕ್ಷನ್ ಅಂತ ಇಟ್ಕೊಳ್ರಿ. ಎಷ್ಟು ಕರೆಂಟ್ ಈ ಜಂಕ್ಷನ್ಗೆ ಬರುತ್ತೋ ಅಷ್ಟು ಕರೆಂಟ್ ಹೊರಗಡೆ ಹೋಗಲೇಬೇಕು. ದೇರ್ಫಾರ್ ದ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಮಸ್ಟ್ ಬಿ ಈಕ್ವಲ್ ಟು ಕರೆಂಟ್ ಲಿವಿಂಗ್ ದ ಜಂಕ್ಷನ್. ದಟ್ ಈಸ್ ದ ಕಿರ್ಚಾಫ್ಸ್ ಫಸ್ಟ್ ರೂಲ್. ದಟ್ ಈಸ್ ಕಾಲ್ಡ್ ಜಂಕ್ಷನ್ ರೂಲ್. ವೆರಿ ಸಿಂಪಲ್. ಸಿಂಪಲ್ಲಾಗಿ ಜ್ಞಾಪಕ ಇಟ್ಕೊಳ್ರಿ ಇದನ್ನು. ಸೊ ನೆಕ್ಸ್ಟ್ ಲುಕ್ ಹಿಯರ್, there is no accumulation of charge at any point or junction. accumulation ಅಂದರೆ ಅಲ್ಲಿ ಬಂದು ಕೂಡ್ಕೊಳಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಜಸ್ಟ್ ಲೈಕ್ ನಿಮ್ಮ ಬಾಡಿ ಒಳಗಡೆ ಬ್ಲಡ್ ಫ್ಲೋ ಆಗ್ತಾ ಇದೆಯಲ್ವ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬ್ಲಡ್ ವೆಸಲ್ಸಲ್ಲಿ ಫ್ಲೋ ಆಗ್ತಾ ಇರಬೇಕೇ ಆಗಲಿ, ಆ ಬ್ಲಡ್ ಬಂದು ಎಲ್ಲಾದ್ರೂ ಒಂದು ಕಡೆ ಕೂಡ್ಕೊಳಕ್ಕೆ ಸಾಧ್ಯನಾ? ಅಕ್ಯುಮುಲೇಟ್ ಆಗೋಕ್ಕೆ ಸಾಧ್ಯನಾ? ಅಕ್ಯುಮುಲೇಟ್ ಆದರೆ ಏನಾಗುತ್ತೆ? ಬ್ಲಡ್ ಎಲ್ಲ ಬಲ್ಜ್ ಆಗಿಬಿಡುತ್ತೆ, ಊದ್ಕೊಂಬಿಡುತ್ತೆ ಅಲ್ವಾ. ಬಟ್ ವೈರ್ಗೆ ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಎಲೆಕ್ಟ್ರಿಸಿಟಿ ಒಂದು ಕಡೆ ಸೇರ್ಕೊಳಲ್ಲ, ಒಂದು ಕಡೆಯಿಂದ ಮೂವ್ ಆಗ್ತಾ ಇದ್ದರೆ ಇನ್ನೊಂದು ಕಡೆ ಹೋಗ್ತಾನೆ ಇರಬೇಕು. ಓಕೆ, ದೇರ್ ಇಸ್ ನೋ ಅಕ್ಯುಮುಲೇಷನ್ ಆಫ್ ಚಾರ್ಜ್ ಅಟ್ ಎನಿ ಪಾಯಿಂಟ್ ಆರ್ ಜಂಕ್ಷನ್. ಇದು ಫಸ್ಟ್ ಲಾ ಇಂದ ಗೊತ್ತಾಗುತ್ತೆ. ನೆಕ್ಸ್ಟ್, ದ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಇನ್ ಈಸ್ ಈಕ್ವಲ್ ಟು ಟೋಟಲ್ ಕರೆಂಟ್ ಫ್ಲೋಯಿಂಗ್ ಔಟ್ ಅಲ್ವಾ. ಎಷ್ಟು ಕರೆಂಟ್ ಇನ್ನಾಗೋದು ಅಂದರೆ ಒಳಗಡೆ ಬರೋದು, ಔಟ್ ಆಗೋದಂದರೆ ಹೊರಗಡೆ ಹೋಗೋದು. ಎಷ್ಟು ಬರುತ್ತೋ ಅಷ್ಟು ಹೊರಗಡೆ, ಒಂದು ಜಂಕ್ಷನ್ ಒಳಗೆ ಎಷ್ಟು ಬರುತ್ತೋ ಅಷ್ಟು ಹೊರಗಡೆ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಲೆಟ್ ಅಸ್ ಡಿಸ್ಕಸ್ ವಾಟ್ ದಿಸ್ ಕನ್ಸಿಡರ್ ಒನ್ಸ್ ಅಗೇನ್ ದ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್. ಓಕೆ, ಸೊ ಇಲ್ಲಿ ಜಂಕ್ಷನ್ ರೂಲ್, ಈ ಜಂಕ್ಷನ್ಸ್ಗೆ ರೂಲ್ಸನ್ನು ಅಪ್ಲೈ ಮಾಡಿದ್ವಿ ಅಂದರೆ ಎಷ್ಟು ಕರೆಂಟ್ ಬರುತ್ತೆ ಅಷ್ಟು ಕರೆಂಟ್ ಹೊರಗಡೆ ಹೋಗುತ್ತೆ. ದಟ್ ಓಕೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಲೂಪ್ ರೂಲ್ ಆರ್ ಮೆಶ್ ರೂಲ್. ಲೂಪ್ ರೂಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಜ್ಞಾಪಕ ಇಟ್ಕೊಳ್ರಿ. ನೋಡಿರಿ, ಈಗ ಸ್ವಲ್ಪ ಗಮನ ಇಟ್ಟು ಕೇಳಿ. ಓಕೆ, ಫೋಕಸ್ ಆನ್ ಇಟ್. ಲೂಪ್ ರೂಲ್, ಒಂದು ಲೂಪನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಲುಕ್ ಎಲ್ಲ ತೆಗೆದುಬಿಡ್ರಿ. ಅಂದರೆ ತೆಗೆಯೋದು ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಇಷ್ಟು ಮಾತ್ರ, ಇದನ್ನು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಎ ಲೂಪ್. ಓಕೆ, ಸೊ ಇಯರ್ ಲುಕ್ ದಿಸ್ ಇಸ್ ದ ಲೂಪ್. ಈ ಲೂಪಲ್ಲಿ ಏನೇನಿದೆ ನೋಡ್ರಿ. ಇದಕ್ಕೆ ಇಲ್ಲೊಂದು ಬ್ಯಾಟ್ರಿ ಇದೆ, ಅದಕ್ಕೆ EMF E1.
another battery, ಇದ್ರದ್ದು EMF E2 and look here ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ and ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಇದನ್ನು R1 ಅಂತ ಇಟ್ಕೊಳ್ಳೋಣ, ಇದನ್ನು R2 ಅಂತ ಇಟ್ಕೊಳ್ಳೋಣ. and here ಇದು ಒಂದು ಕಂಪ್ಲೀಟ್ ಲೂಪ್. ಓಕೆ, ಈ ಕಂಪ್ಲೀಟ್ ಲೂಪಲ್ಲಿ ಇಲ್ಲಿ ಈ ಲುಕ್ ಹಿಯರ್ ಇಲ್ಲಿದೆ ಅಲ್ವಾ, ಇಲ್ಲಿಂದ ಇಲ್ಲಿ ತನಕ ಈ ಪಾಯಿಂಟ್, ಈ ಜಂಕ್ಷನಿಂದ ಈ ಜಂಕ್ಷನ್ಕಂತ ಇದನ್ನು ಒಂದು ಬ್ರ್ಯಾಂಚ್ ಅಂತ ಕರಿತೀವಿ. ದಿಸ್ ಈಸ್ ಒನ್ ಬ್ರ್ಯಾಂಚ್. ಆ್ಯಂಡ್ ಲುಕ್ ಹಿಯರ್ ಇಲ್ಲಿಂದ ಇಲ್ಲಿಗೆ ಅನದರ್ ಬ್ರ್ಯಾಂಚ್ ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಲುಕ್ ಹಿಯರ್ ಇದು ಇನ್ನೊಂದು ಬ್ರ್ಯಾಂಚ್. ಮತ್ತು ಸೊ ಫ್ರಮ್ ಇಯರ್ ಟು ಇಯರ್ ಅನದರ್ ಬ್ರ್ಯಾಂಚ್. ಅಂದರೆ ಒಂದು ಲೂಪಲ್ಲಿ ಏನಾಗಿದೆ, ದೇರ್ ಆರ್ ಬ್ರ್ಯಾಂಚಸ್. ಓಕೆ, ಹೌ ಮೆನಿ ಬ್ರ್ಯಾಂಚಸ್ ಆರ್ ದೇರ್ ಇನ್ ದಿಸ್ ಲೂಪ್? 1 from here to here, 2 3 4 branches are there. ಓಕೆ, ಸೊ ಈ ಫಸ್ಟ್ ಬ್ರ್ಯಾಂಚ್ ಇದೆಯಲ್ಲ, ಫಸ್ಟ್ ಬ್ರ್ಯಾಂಚಲ್ಲಿ ಏನಿದೆ, ರೆಸಿಸ್ಟೆನ್ಸ್ ಇದೆ. ಸೆಕೆಂಡ್ ಬ್ರ್ಯಾಂಚಲ್ಲಿ ಏನಿದೆ, ಸೋರ್ಸ್ ಆಫ್ EMF ಬ್ಯಾಟ್ರಿ ಇದೆ. ಥರ್ಡ್ ಬ್ರ್ಯಾಂಚಲ್ಲಿ ಏನಿದೆ, ರೆಸಿಸ್ಟೆನ್ಸ್ R2 ಇದೆ. ಫೋರ್ತ್ ಬ್ರ್ಯಾಂಚ್ ಏನಿದೆ, EMF ಇದೆ, ಸೋರ್ಸ್ ಆಫ್ EMF ಅಂದರೆ ಸೆಲ್ ಇದೆ. ಓಕೆ, ಗೊತ್ತಾಯ್ತಲ್ವಾ? ದಿಸ್ ಇಸ್ ದ ಲೂಪ್. ಸೊ ಇವಾಗ ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಲೈಕ್ ದಿಸ್. ಇದರಲ್ಲಿ ಎಷ್ಟೋ ಒಂದಷ್ಟು ಕರೆಂಟು ಫ್ಲೋ ಆಗುತ್ತೆ. ಓಕೆ, ಸೊ ಇದರಲ್ಲಿ ಎಷ್ಟೋ ಒಂದಷ್ಟು ಕರೆಂಟು ಫ್ಲೋ ಆಗ್ತಾ ಇರುತ್ತೆ ಯಾವುದೋ ಡೈರೆಕ್ಷನಲ್ಲಿ. ಇದರಲ್ಲಿ ಎಷ್ಟೋ ಒಂದಷ್ಟು ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಇದರಲ್ಲಿ ಇನ್ನೊಂದರಲ್ಲಿ ಇನ್ನೊಂದಷ್ಟು ಕರೆಂಟು ಇಲ್ಲೊಂದಷ್ಟು ಕರೆಂಟ್ ಫ್ಲೋ ಆಗ್ತಾ ಇರ್ಬೋದು. ಒಂದೊಂದು ಬ್ರ್ಯಾಂಚಲ್ಲೂ ಒಂದೊಂದು ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಎಲ್ಲ ಬ್ರ್ಯಾಂಚಲ್ಲೂ ಸೇಮ್ ಇರಲ್ಲ. ಓಕೆ, ಯಾಕೆ ಅಂದರೆ ಇಲ್ಲಿ ಬ್ರ್ಯಾಂಚಸ್ ಇದಾವಲ್ವಾ, ಇಲ್ಲಿಂದ ಬಂದಿರೋದು ಕೂಡ್ಕೊಂಡು ಈ ಕಡೆ ಸ್ವಲ್ಪ ಹೋಗುತ್ತೆ. ಮತ್ತು ಇಲ್ಲಿ ಬಂದಿರೋದು ಈ ಕಡೆ ಹೋಗ್ಬೋದು. ಹಾಗಾಗಿ ಇಲ್ಲಿಂದ ಬಂದಿರೋದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದ್ರಿಂದ ಇಲ್ಲಿ ಬೇರೆ ಇರುತ್ತೆ. ಒಂದೊಂದು ಬ್ರ್ಯಾಂಚಲ್ಲೂ ಒಂದೊಂದು ಕರೆಂಟ್ ಇರುತ್ತೆ. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಅಸೈನ್ ದೀಸ್ ಕರೆಂಟ್ಸ್. ಓಕೆ, ಏನು, ಟೇಕ್ ದಿಸ್ ಪಾಯಿಂಟ್ ಆ್ಯಸ್ M, ದಿಸ್ ಆ್ಯಸ್ A, ದಿಸ್ ಆ್ಯಸ್ N, ದಿಸ್ ಆ್ಯಸ್ J. M A N J. ಇನ್ನೊಂದು U ಇದ್ದಿದ್ರೆ ಮಂಜು ಅಂತ ಆಗೋದು. ಈ ಥರ ನೀವು ಲೆಟರ್ಸ್ ಕೊಟ್ಕೊಬೋದು. ನೀವು ABCDEFGH XYZ ಹಂಗೆ ಕೊಡಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಪಾಯಿಂಟ್ಸ್ ಇದ್ದರೆ ನಿಮ್ಮ ನೇಮ್ನೇ ಕೊಡ್ರಿ. ಓಕೆ, ನನಗೆ ಇನ್ನೊಂದು ಪಾಯಿಂಟ್ ಇದ್ದರೆ MANJU ಲೈಕ್ ದಟ್ ಇಟ್ ವುಡ್ ಹ್ಯಾವ್ ಹ್ಯಾಪನ್ಡ್. ಓಕೆ, ಸೊ ಲೈಕ್ ದಿಸ್ ಯು ಕ್ಯಾನ್ ಗಿವ್. ಓಕೆ, ದಿಸ್ ಪಾಯಿಂಟ್ ಈಸ್ MANJ, ಈ ಥರ ಒಂದು ಪಾಯಿಂಟ್ಸ್ ಆಯ್ತಲ್ವಾ. ಇವಾಗ ಕನ್ಸಿಡರ್ ದಿಸ್ ಕ್ಲೋಸ್ಡ್ ಲೂಪ್. ಇದೊಂದು ಕ್ಲೋಸ್ಡ್ ಲೂಪ್ ಆಯ್ತಲ್ವಾ. ಸ್ಟೇಟ್ಮೆಂಟ್ ಏನು ಹೇಳುತ್ತೆ ನೋಡ್ರಿ, ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಚೇಂಜಸ್ ಇನ್ ಪೊಟೆನ್ಷಿಯಲ್. ಚೇಂಜಸ್ ಇನ್ ಪೊಟೆನ್ಷಿಯಲ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ. ಏನಂದರೆ ಅರ್ಥ, ಲುಕ್ ಹಿಯರ್. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿಗೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿಗೊಂದಿರುತ್ತೆ, ಇಲ್ಲಿಂದ ಇಲ್ಲಿಗೊಂದು ಡಿಫ್ರೆನ್ಸ್ ಇರುತ್ತೆ. ಓಕೆ, ಅಂದರೆ ಈ ಪಾಯಿಂಟ್ ಹತ್ರ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ, ಲುಕ್ ಹಿಯರ್ ಈ ಪಾಯಿಂಟ್ ಹತ್ರ ಬೇರೆ ಪೊಟೆನ್ಷಿಯಲ್ ಇರುತ್ತೆ. ಆ ಥರ ಒಂದೊಂದು ಪಾಯಿಂಟ್ ಹತ್ರನೂ ಬೇರೆ ಬೇರೆ ಪೊಟೆನ್ಷಿಯಲ್ ಇರೋದ್ರಿಂದ ನಾವೇನಂತ ಕರಿತೀವಿ, ಲುಕ್ ಹಿಯರ್. ಸೊ ದಿಸ್ ಒನ್ ಈಸ್, ಸೊ ಹಿಯರ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ಚೇಂಜಸ್ ಇನ್ ಪೊಟೆನ್ಷಿಯಲ್. ಅಂದರೆ ಇಲ್ಲಿ ಬೇರೆ ಇರುತ್ತೆ, ಇಲ್ಲಿ ಬೇರೆ ಇರುತ್ತೆ. ಇಲ್ಲಿ ಹೈ ಪೊಟೆನ್ಷಿಯಲ್, ಇಲ್ಲಿ ಲೋ ಪೊಟೆನ್ಷಿಯಲ್. ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ದೇರ್ ಇಸ್ ಎ ಚೇಂಜ್ ಇನ್ ಪೊಟೆನ್ಷಿಯಲ್. ಅದನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಇಲ್ಲೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ V1, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ V2, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ V3. ಇದರದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲೇನು EMF ಇದೆ ಅಲ್ವಾ, ಇಂಟರ್ನಲ್ ಇಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ತಗೋಬೇಕಾಗುತ್ತೆ. ಇಲ್ಲಿ ಈ ಬ್ಯಾಟ್ರಿಗಳಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾದ್ರು 0 ಆದರೆ EMF ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಈಕ್ವಲ್ ಆಗುತ್ತೆ. ಯಾಕೆಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಆದರೆ ಒಳಗಡೆ ಒಂದು ಸ್ವಲ್ಪನೇ ಎನರ್ಜಿ ಖರ್ಚಾಗಲ್ಲ, ಇರೋದೆಲ್ಲ ಹೊರಗಡೆ ಖರ್ಚಾಗುತ್ತೆ. ಅಂದರೆ EMF ಫುಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ನಾವು ಏನಿದು ಆಲ್ಜಿಬ್ರಾಯಿಕ್ ಸಮ್. ಆಲ್ಜಿಬ್ರಾಯಿಕ್ ಸಮ್ ಅಂದರೆ ಎಲ್ಲ ಸಮ್ ಮಾಡೋದಷ್ಟೇ. ಆ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ನೆಲ್ಲ ಸಮ್ ಮಾಡಿದ್ರೆ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್. ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್ ಅಂದರೆ ಈ ಥರ ಇದೊಂದು ಕ್ಲೋಸ್ಡ್ ಲೂಪ್ ಇನ್ವಾಲ್ವಿಂಗ್ ರೆಜಿಸ್ಟರ್ಸ್. ನೋಡಿರಿ ಇಲ್ಲೇನಿದ್ದಾವೆ, ರೆಜಿಸ್ಟರ್ಸ್ ಇದ್ದಾವೆ ಆ್ಯಂಡ್ ಸೆಲ್ಸ್. ಓಕೆ, ಇಲ್ಲಿ ಸೆಲ್ಸ್ ಇದ್ದಾವೆ. ಇನ್ವಾಲ್ವಿಂಗ್ ರೆಜಿಸ್ಟರ್ಸ್ ಅಂದರೆ ಆ ರೆಜಿಸ್ಟರ್ಸು ಮತ್ತು ಸೆಲ್ಸು ಇರ್ತಕ್ಕಂಥ ಈ ಕ್ಲೋಸ್ಡ್ ಲೂಪಲ್ಲಿ ಇನ್ ದ ಲೂಪ್ ಈಸ್ 0. ಅವನ್ನೆಲ್ಲ ಸಮ್ ಮಾಡಿದ್ರೆ ಅದು 0ಗೆ ಈಕ್ವಲ್ ಆಗುತ್ತೆ. ಯಾಕೆ 0ಗೆ ಈಕ್ವಲ್ ಆಗುತ್ತೆ? ಸೊ ಲೆಟ್ ಅಸ್ ಸಿ ವೈ ಇಟ್ ಈಸ್ ಈಕ್ವಲ್ ಟು 0. ಸೊ ಲುಕ್ ಹಿಯರ್. ಈಗ ಏನು
ಇಲ್ಲೇನಾಗುತ್ತೆ, ರೆಸಿಸ್ಟೆನ್ಸ್ ಮುಖಾಂತರ ಒಂದಷ್ಟು ಎನರ್ಜಿ ಖರ್ಚಾಗುತ್ತೆ. ಓಕೆ, ಈ ರೆಸಿಸ್ಟೆನ್ಸ್ ಹತ್ರ ಏನಾಗುತ್ತೆ, ಇಲ್ಲಿ ಖರ್ಚಾಗುತ್ತೆ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಈ ಎನರ್ಜಿನ ತರೋದು ಯಾವುದು, ಚಾರ್ಜಸ್ ಒಂದೊಂದು ಕೂಲಾಂಬ್. ಸೊ ಈ ಥರ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಕೂಲಾಂಬ್ಸ್ ಅಂದರೆ ಎಲೆಕ್ಟ್ರಾನ್ಸ್ ಇದರಲ್ಲಿ ಮೂವ್ ಆಗ್ತಾ ಇದೆ ಅಂತ. ಈ ಎಲೆಕ್ಟ್ರಾನ್ಗಳ ಗುಂಪು ಇದರಲ್ಲಿ ಮೂವ್ ಆಗ್ತಾ ಇರುತ್ತಲ್ಲ, ಒಂದೊಂದು ಗುಂಪಿಗೂ ಒಂದೊಂದು ಕೂಲಾಂಬ್ ಅಂತ ಇಟ್ಕೊಳ್ಳೋಣ. ಒಂದೊಂದು ಕೂಲಾಂಬೂ ಎನರ್ಜಿನ ಹೊತ್ಕೊಂಬರ್ತಾ ಇರುತ್ತೆ ಸರ್ಕ್ಯೂಟಲ್ಲಿ. ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಇರುತ್ತೋ ಅಲ್ಲೊಂದು ಸ್ವಲ್ಪ ಖರ್ಚಾಗ್ತಾ ಇರುತ್ತೆ, ಅದಕ್ಕೆ ಡ್ರಾಪ್ ಆಗುತ್ತೆ. ಎನರ್ಜಿ ಆಫ್ ದ ಚಾರ್ಜ್ ಈಸ್ ಡ್ರಾಪ್ಡ್. ಓಕೆ, ಸೊ ಲುಕ್ ಹಿಯರ್, ಇಲ್ಲಿ ಎನರ್ಜಿ ಡ್ರಾಪ್ ಆಗುತ್ತೆ, ಖರ್ಚಾಗುತ್ತೆ. ಇಲ್ಲಿ ಖರ್ಚಾಗೋದಕ್ಕೆ ಅದು ಎಲ್ಲಿಂದ ಬಂತು, ಇಲ್ಲಿಂದ ಬಂತು. ಈ ಸೆಲ್ ಇತ್ತಲ್ಲ, ಸೆಲ್ ಕೊಟ್ಟಿದೆ. ಓಕೆ, ಅಥವಾ ಈ ಸೆಲ್ ಕೊಟ್ಟಿರ್ಬೋದು. ಇಲ್ಲಾದರೂ ಡ್ರಾಪ್ ಆಗ್ಬೋದು, ಇಲ್ಲಾದರೂ ಡ್ರಾಪ್ ಆಗ್ಬೋದು. ಈಗ ಒಂದು ಕೂಲಾಂಬು ಈ ಸರ್ಕ್ಯೂಟಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಲೈಕ್ ದಿಸ್, ಇಲ್ಲಿಂದ ಇಲ್ಲಿಗೆ ಬಂದು, ಸೊ ಲೈಕ್ ದಿಸ್, ಮತ್ತು ವಾಪಸ್ ಇಲ್ಲಿಗೆ ಬರುತ್ತೆ. ಒಂದು ಕಂಪ್ಲೀಟ್ ಸೈಕಲ್ ಆಯಿತು, ಒಂದು ಲೂಪನ್ನು ಕಂಪ್ಲೀಟ್ ಮಾಡ್ತಲ್ಲ. ಆ ಥರ ಒಂದು ಲೂಪನ್ನು ಕಂಪ್ಲೀಟ್ ಮಾಡುವಾಗ ಇದಕ್ಕೆ ಎಷ್ಟು ಎನರ್ಜಿ ಇಲ್ಲಿತ್ತೋ ಅದೆಲ್ಲ ಖರ್ಚಾಗಬೇಕು. ಎಲ್ಲೆಲ್ಲಿ ಖರ್ಚಾಗುತ್ತೆ, ಇಲ್ಲಿ ಸ್ವಲ್ಪ ಖರ್ಚಾಗುತ್ತೆ, ಇಲ್ಲಿ ಸ್ವಲ್ಪ ಖರ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ಲು, ನೀವು ಟೂರ್ ಹೋಗ್ತೀರಾ ಅಂತ ಇಟ್ಕೊಳ್ರಿ, ಒಂದು 4-5 ಪ್ಲೇಸಿಗೆ ಟೂರ್ ಹೋಗ್ತೀರಾ. ಓಕೆ, ಟೂರ್ ಹೋಗ್ಬೇಕಂದ್ರೆ ನಿಮಗೆ ದುಡ್ಡು ಕೊಡೋರು ಯಾರು, ನಿಮ್ಮಪ್ಪ ದುಡ್ಡು ಕೊಡ್ತಾರೆ ಅಲ್ವಾ. ನಿಮ್ಗೊಂದು 5000 ಎಷ್ಟೋ ದುಡ್ಡು ಕೊಡ್ತಾರೆ. ಒಂದು ಟ್ರಿಪ್ ಹೋಗಿ ಬರೋ ಅಷ್ಟೊತ್ತಿಗೆ ಏನು ಮಾಡ್ತೀರಾ, ನೀವು ಎಲ್ಲ ಖರ್ಚು ಮಾಡ್ಕೊಂಡು ಬಂದಿರ್ತೀರ ಅಲ್ವಾ. ಇನ್ನೊಂದು ಟ್ರಿಪ್ ಹೋಗೋದಕ್ಕೆ ಮತ್ತೆ ಎಸ್ಕೊಬೇಕು, ಮತ್ತೆ ಹೋಗ್ಬೇಕು. ಆ ಥರ ಇಲ್ಲಿ ಚಾರ್ಜಸ್ ಇದೆ ಅಲ್ವಾ, ಆ ಚಾರ್ಜಸ್ಸು ಈ ಸೆಲ್ಗಳಿಂದ ಇಲ್ಲೊಂದು ಸೆಲ್ಲಿದೆ, ಇಲ್ಲೊಂದು ಸೆಲ್ಲಿದೆ, ಆ ಸೆಲ್ಗಳಿಂದ ಎನರ್ಜಿನ ತಗೊಂಡು ಇಲ್ಲಿ ಖರ್ಚು ಮಾಡ್ಕೊಳ್ಳುತ್ತೆ. ಓಕೆ, ಹಂಗಾಗಿ ಈ ಸೆಲ್ಗಳಿಂದ ತಗೊಳ್ಳೋ ಎನರ್ಜಿನ ಪ್ಲಸ್ ಅಂತ ತಗೊಂಡು ಖರ್ಚಾಗೋವಂಥ ಎನರ್ಜಿ ಮೈನಸ್ ತಗೊಂಡ್ರೆ ಪ್ಲಸ್ಸು ಮೈನಸ್ ಏನಾಗುತ್ತೆ, 0. ಓಕೆ, ಇದರಿಂದ ಒಂದು 10 ಜೌಲ್ಸ್ ಅಷ್ಟು, ಇದರಿಂದ ಒಂದು 10 ಜೌಲ್ಸ್ ಅಷ್ಟು ತಗೊಂಡಿತ್ತು. ಓಕೆ, ಇಲ್ಲೊಂದು 10 ಜೌಲ್ಸ್ ಖರ್ಚಾಯಿತು, ಇಲ್ಲೊಂದು 10 ಜೌಲ್ಸ್ ಖರ್ಚಾಯಿತು. ಆವಾಗ ಇಲ್ಲಿ ಓಕೆ, ಲುಕ್ ಹಿಯರ್, so the statement, the algebraic sum of changes in potential around any closed loop involving resistors and cells in the loop is 0. Algebraic sum of potential differences is 0 ಅಂತ ಒಂದು ಲೂಪಲ್ಲಿ. ಓಕೆ, ಸೊ let us see this one. What is this? Look here, across this resistor V1 is the potential difference. Okay, so this one illinda ilge, and across this one V2 is the potential difference. So across this E2 is the potential difference. EMF ನೇ potential difference ಅಥವಾ terminal potential difference ಗೆ ಈಕ್ವಲ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸು ಇಲ್ಲ ಅಂತ ತಗೊಂತೀವಿ, ಅದಕ್ಕೋಸ್ಕರ. ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸು ಇವನ್ನೆಲ್ಲ ಆ್ಯಡ್ ಮಾಡಿದ್ರೆ, ಡಿಫ್ರೆನ್ಸಸ್ ಇನ್ ಪೊಟೆನ್ಷಿಯಲ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ, 0. ಅಂದರೆ ಈ ಸರ್ಕ್ಯೂಟಲ್ಲಿ, ಈ ಲೂಪಲ್ಲಿ ಎಲ್ಲ ಪೊಟೆನ್ಷಿಯಲ್ ಡಿಫ್ರೆನ್ಸಸನ್ನು ಆನ್ ಮಾಡಿದ್ರೆ ಅದು 0 ಆಗಿಬಿಡುತ್ತೆ. ಯಾಕೆಂದರೆ ಇದನ್ನು ಪ್ಲಸ್ ಅಂತ ತಗೊಂತೀವಿ, ಇದನ್ನು ಮೈನಸ್ ತಗೊಂತೀವಿ, ಇದು ಪ್ಲಸ್, ಇದು ಮೈನಸ್, ಲೈಕ್ ದಿಸ್. ಸೊ ಪ್ಲಸ್ ಮೈನಸಸ್ ಎಲ್ಲ ಆಡ್ ಮಾಡಿದ್ರೆ ನಾವೇನಾಗುತ್ತೆ, 0 ಆಗುತ್ತೆ ಅಲ್ವಾ. ಸೊ ಲೈಕ್ ದಿಸ್. ಸೊ ನಾವು V1 ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ R1, V2 ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ R2. ಈಗ ಇಲ್ಲಿ 1 2 3 4 5 4 ಬ್ರಾಂಚಸ್ ಇದಾವಲ್ವಾ, ಒಂದೊಂದರಲ್ಲೂ ಒಂದಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ತಗೊಳ್ಳೋಣ. ಓಕೆ, ಲೆಟ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ ಬ್ರಾಂಚ್ I1 ಆ್ಯಂಡ್ ಕರೆಂಟ್ ಇಯರ್ I2, ಕರೆಂಟ್ ಇಯರ್ I3, ಕರೆಂಟ್ ಇಯರ್ I4. ಯಾವ ಡೈರೆಕ್ಷನ್ ಆದರೂ ಕೊಡೋಣ. ನೋಡಿರಿ, ಇಲ್ಲಿ ಏನಾಗಿದೆ, ಕರೆಂಟ್ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ ಅಂತ ತಗೊಂಡಿದ್ದೀವಿ, ಇಲ್ಲಿ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ ಅಂತ, ಇಲ್ಲಿ ಲೈಕ್ ದಿಸ್, ಇನ್ ದಿಸ್ ಡೈರೆಕ್ಷನ್. ಈ ಬ್ರಾಂಚಲ್ಲಿ ಫುಲ್ ಇಲ್ಲಿಂದ ಇಲ್ಲಿ ತನಕ ಈ ಡೈರೆಕ್ಷನ್. ಈ ಥರ ತೋರಿಸ್ತಿದ್ದೀವಿ ಅಂದರೆ ಈ ಬ್ರಾಂಚಲ್ಲಿ ಇಲ್ಲಿಂದ ಇಲ್ಲಿ ತನಕ ಈ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ. ಹೌ ಮೆನಿ ಕರೆಂಟ್ಸ್, I1, ಸೊ ಇಯರ್ I2, I3, I4. ಓಕೆ, ಸೊ ಈ ಥರ ಕರೆಂಟ್ಸು ಫ್ಲೋ ಆಗ್ತಾ ಇದೆ, ಪೊಟೆನ್ಷಿಯಲ್ ಡಿಫ್ರೆನ್ಸಸ್ಸು ಕರೆಂಟ್ಸು. ಓಕೆ, ಸೊ ನಾವು ಲುಕ್ ಹಿಯರ್, assign currents in different branches with arrow indicating direction. ಅಸೈನ್ ಮಾಡಿ, ಈ ಬ್ರಾಂಚ್ಗಳಲ್ಲಿ ಕರೆಂಟ್ಸು ಏನಿದೆ
ಅಸೈನ್ ಮಾಡೋದು. ಅಸೈನ್ ಅಂದರೆ ಇಮ್ಯಾಜಿನ್ ಮಾಡ್ಕೋಬೇಕು ನಾವು ಇಷ್ಟಿಷ್ಟು ಹೋಗ್ತಾ ಇದೆ ಅಂತ. ಆರೋ ಏನು ತೋರಿಸುತ್ತೆ, ಕರೆಂಟ್ಗಳದ್ದು ಡೈರೆಕ್ಷನ್ ತೋರಿಸುತ್ತೆ. ನೆಕ್ಸ್ಟ್, ಸೊ ಲೆಟ್ ಅಸ್ potential differences is taken positive if we traverse from a point of high potential point towards low potential. ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ ಕಡೆಗೆ ಹೋದರೆ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ತಗೊಂತೀವಿ. ಫ್ರಮ್ ಲುಕ್ ಯರ್ ಲೈಕ್ ದಿಸ್, ಈ ಥರ ಹೋಗುವಾಗ ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ಗೆ ಹೋಗುವಾಗ. ಓಕೆ, ನೆಕ್ಸ್ಟ್ ಫ್ರಮ್ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್ ಇಟ್ ಈಸ್ ಟೇಕನ್ ಟು ಬಿ ನೆಗೆಟಿವ್. ಏನು ನೋಡಿರಿ, ಯಾವಾಗ ಪಾಸಿಟಿವ್ ತಗೊಬೇಕು ಯಾವಾಗ ನೆಗೆಟಿವ್ ತಗೊಬೇಕು ಅಂತ ಹೇಳಿದ್ದೀವಿ ಅಲ್ವಾ. ಇದನ್ನು ನಾವು ಸೈನ್ ಕನ್ವೆನ್ಷನ್ ಅಂತ ಕರಿತೀವಿ, ಸೈನ್ ಕನ್ವೆನ್ಷನ್. ಸೊ ಕಿರ್ಚಾಫ್ಸ್ ಲೂಪ್ ರೂಲ್ ಅಪ್ಲೈ ಮಾಡಬೇಕು ಅಂದರೆ ಫಸ್ಟು ಇದು ನಾವು ಫಾಲೋ ಮಾಡಬೇಕು ಈ ಪಾಯಿಂಟ್ಸನ್ನು, ಸೈನ್ ಕನ್ವೆನ್ಷನನ್ನು. ಏನು ಮಾಡಬೇಕು, ಅಸೈನ್ ಕರೆಂಟ್ ಇನ್ ಡಿಫ್ರೆಂಟ್ ಬ್ರಾಂಚಸ್, ಕರೆಂಟ್ಸನ್ನು ಬರ್ಕೊಳ್ರಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಟೇಕನ್ ಪಾಸಿಟಿವ್ if we travel from a point higher potential to lower potential. From low potential to high potential it is negative. Okay, ಈಗ ಯಾವುದು ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ಲು? ಫಾರ್ ಎಕ್ಸಾಂಪಲ್ ಯು ಟೇಕ್ ಎ ವಯರ್, ಈ ಥರ ಒಂದು ವಯರ್ ತಗೊಳ್ಳೋಣ. ಓಕೆ, ಆ್ಯಂಡ್ ಈ ವಯರ್ ಒಳಗಡೆ ಒಂದಷ್ಟು ಕರೆಂಟ್ ಫ್ಲೋ ಆಗ್ತಾಯಿದೆ. ಓಕೆ, ಲೈಕ್ ದಿಸ್, ಈ ಥರ ಕರೆಂಟ್ ಫ್ಲೋ ಆಗ್ತಾಯಿದೆ. ಓಕೆ, ನಾವು ಲೆಟ್ ಅಸ್ ಟೇಕ್ ಎ ಪಾಯಿಂಟ್. ಲುಕ್ ಹಿಯರ್, ದಿಸ್ ಈಸ್ ಪಾಯಿಂಟ್ A and this side point B. Okay, A side in the B side ge the current I is flowing, I flow ಆಗ್ತಾ ಇದೆ. ಸೊ ಇವಾಗ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಏನರ್ಥ, ಎ ಇಂದ ಬಿ ಕಡೆಗೆ ಹೋಗ್ತಾ ಇದೆ ಅಂದರೆ ಏನರ್ಥ, ಯಾವಾಗಲೂ ಕರೆಂಟ್ ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ಗೆ ತಾನೇ ಹೋಗೋದು. ಹಂಗಾಗಿ ಎ ಹತ್ರ ಹೈ ಪೊಟೆನ್ಷಿಯಲ್ ಇದೆ, ಬಿ ಹತ್ರ ಲೋ ಪೊಟೆನ್ಷಿಯಲ್. ಅಂದರೆ ಡೈರೆಕ್ಷನ್ ಆಫ್ ದ ಕರೆಂಟನ್ನು ನೋಡ್ಕೊಂಡ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಆರೋ ಇದೆಯಲ್ಲ ಇದು ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಅದು ಹೈ ಪೊಟೆನ್ಷಿಯಲ್ಲು. ಯಾವ ಕಡೆಗೆ ಹೋಗ್ತಾ ಇದೆ, ಅದು ಲೋ ಪೊಟೆನ್ಷಿಯಲ್ಲು ಅಲ್ವಾ, ನಮಗೆ ಗೊತ್ತಿದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಎ ಬಾಲ್, ಒಂದು ಬಾಲ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಈ ಬಾಲ್ ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗುತ್ತೆ. ಸಪೋಸ್ ದೆರ್ ಈಸ್ ಎ ಪಾತ್ ಲೈಕ್ ದಿಸ್. ಈಗ ಈ ಥರ ಒಂದು ಪಾತ್, ಈ ಥರ ಇದೆ ಪಾತ್. ಓಕೆ, ಈ ಥರ ದಿಸ್ ಇಸ್ ದ ಸರ್ಫೇಸ್. ಸೊ ಈಗ ಈ ಬಾಲು ಇಲ್ಲಿಂದ ಈ ಕಡೆಗೆ ಮೂವ್ ಆಗುತ್ತಾ, ಇಲ್ಲಿಂದ ಈ ಕಡೆಗೆ ಮೂವ್ ಆಗುತ್ತಾ, ಡೌನ್ವರ್ಡ್ ಅಲ್ವಾ, ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲ್ ಕಡೆಗೆ. ಆ ಥರ ಕರೆಂಟು ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲ್ ಕಡೆಗೆ ಮೂವ್ ಆಗುತ್ತೆ. ಅಂದರೆ ಆರೋ ಮಾರ್ಕನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಅದರಿಂದ ಇರೋದು ಹೈ ಪೊಟೆನ್ಷಿಯಲ್ಲು, ಮುಂದೆ ಇರೋದು ಲೋ ಪೊಟೆನ್ಷಿಯಲ್ ಅಂತ. ಓಕೆ, ಆ ಥರ ಇವಾಗ ನಾವು ಇದೊಂದು ಬ್ರಾಂಚ್ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಬ್ರಾಂಚ್, ಇದರಲ್ಲಿ ಕರೆಂಟ್ ಈ ಥರ ಫ್ಲೋ ಆಗ್ತಾ ಇದೆ. ದಿಸ್ ಇದು ಆರೋ ಅಂದರೆ ಇಲ್ಲಿ ಹೈ ಪೊಟೆನ್ಷಿಯಲ್ಲು, ಈ ಪಾಯಿಂಟ್ ಇದೆಯಲ್ಲ ಇದು ಹೈ ಪೊಟೆನ್ಷಿಯಲ್ಲು, ಈ ಪಾಯಿಂಟ್ ಇದೆಯಲ್ಲ ಇದು ಲೋ ಪೊಟೆನ್ಷಿಯಲ್. ಇಲ್ಲಿ ನೋಡ್ರಿ ಕರೆಂಟ್ ಇಲ್ಲಿ ಈ ಥರ ಫ್ಲೋ ಆಗ್ತಾ ಇದೆ ಅಂದರೆ ಲೈಕ್ ದಿಸ್, ಈ ಥರ ಹೋಗ್ತಾ ಇದೆ ಅಂದರೆ ಈ ಪಾಯಿಂಟ್ ಏನು ಜೆ ಹೈ ಪೊಟೆನ್ಷಿಯಲ್ಲು, ಇದೇನಿದು ಲೋ ಪೊಟೆನ್ಷಿಯಲ್. ಇಲ್ಲಿ ಈ ಥರ ಫ್ಲೋ ಆಗ್ತಾ ಇದೆ ಅಂದರೆ ಸೊ ದಿಸ್ ಈಸ್ ಹೈ ಪೊಟೆನ್ಷಿಯಲ್, ದಿಸ್ ಈಸ್ ಲೋ ಪೊಟೆನ್ಷಿಯಲ್. ಗೊತ್ತಾಗಬೇಕು ಕರೆಂಟ್ನ ಡೈರೆಕ್ಷನಿಂದ ಹೈ ಪೊಟೆನ್ಷಿಯಲ್ ಯಾವುದು, ಲೋ ಪೊಟೆನ್ಷಿಯಲ್ ಯಾವುದು ಅಂತ ಗೊತ್ತಾಗುತ್ತೆ. ಬಟ್ ವೆನ್ ಕಮ್ ಟು ದ ಸೆಲ್, ಸೊ ಈ ಸೆಲ್ಗೆ ಬಂದರೆ ಲುಕ್ ಹಿಯರ್, ಈ ಸೆಲ್ಗೆ ಬಂದರೆ ಹೈ ಪೊಟೆನ್ಷಿಯಲ್ ಯಾವುದು. ಸೊ ದಿಸ್ ಒನ್ ಇಲ್ಲಿದೆಯಲ್ವಾ, ಇದು ಹೈ ಪೊಟೆನ್ಷಿಯಲ್ ಟರ್ಮಿನಲ್ಲು. ಈ ನೆಗೆಟಿವ್ ಇದೆಯಲ್ವ, ಇದು ಲೋ ಪೊಟೆನ್ಷಿಯಲ್ ಟರ್ಮಿನಲ್. ಇಲ್ಲಿ ನೋಡಿರಿ ಇದು ಹೈ ಪೊಟೆನ್ಷಿಯಲ್ ಟರ್ಮಿನಲ್ಲು, ಸೊ ಇದು ಲೋ ಪೊಟೆನ್ಷಿಯಲ್ ಟರ್ಮಿನಲ್ಲು. ಓಕೆ, ಸೊ ನಾವು ಟ್ರಾವರ್ಸ್ ಆಗುವಾಗ ಇಲ್ಲಿ ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ಗೆ ಬರ್ತಾ ಇದ್ದೀವಿ ಅಂದರೆ ಪಾಸಿಟಿವ್ ತಗೊಬೇಕು. ಲೋ ಇಂದ ನಾವೇನಾದರೂ ಹೈ ಕಡೆಗೆ ಹೋಗ್ತಾ ಇದ್ದರೆ ನೆಗೆಟಿವ್ ತಗೊಬೇಕು. ಓಕೆ, ಸೊ ಲೈಕ್ ದಟ್. ಸೊ ಈ ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಳ್ರಿ. ಫಸ್ಟ್ ಏನು ಮಾಡಬೇಕು, ಅಸೈನ್ ಕರೆಂಟ್ಸ್ ಇನ್ ಡಿಫ್ರೆಂಟ್ ಬ್ರಾಂಚಸ್, ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಟೇಕನ್ ಪಾಸಿಟಿವ್, ಹೈ ಟು ಲೋ ಆ್ಯಂಡ್ ಲೋ ಟು ಹೈ ನೆಗೆಟಿವ್. ಓಕೆ, so this thing we have to know. And now look here, epsilon 1, this is the EMF, potential difference here, and here EMF like this. ನೋಡಿ ಇವನ್ನ ಆಡ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ, ವಿ ಆರ್ ಮೂವಿಂಗ್ ಫ್ರಮ್ ದಿಸ್ ಥಿಂಗ್. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಎಮ್ಮಿಂದ ಸ್ಟಾರ್ಟ್ ಮಾಡಿದೆ. ಇಲ್ಲೇನಿದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ, ಎಪ್ಸಿಲಾನ್ 1. ದಿಸ್ ಈಸ್ ನೆಗೆಟಿವ್. ವೈ ದಿಸ್ ಈಸ್ ನೆಗೆಟಿವ್, ನಾವು ಈ ಥರ ಮೂವ್ ಆಗ್ತಾ ಇದ್ದೀವಿ ಅಂದರೆ ಇಲ್ಲಿ ನೋಡಿರಿ, ಇದು ದಿಸ್ ಈಸ್ ಲೋ, ದಿಸ್ ಈಸ್ ಐ.
ಲೋ ಇಂದ ಹೈಗೆ ಮೂವ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ತಗೊಂಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ V2, ಈ V2 ಇಲ್ಲಿ ತಗೊಂಡಿದ್ದೀವಿ, ಆ್ಯಡ್ ಮಾಡ್ತಾ ಇದ್ವಿ. ಸಮ್ ಏನು ಮಾಡಬೇಕು ನಾವು? ಆಲ್ಜಿಬ್ರಾಯಿಕ್ ಸಮ್. ಆಲ್ಜಿಬ್ರಾಯಿಕ್ ಸಮ್ ಅಂದರೆ ಏನು? ಮೈನಸ್ ಇದ್ರೆ ಮೈನಸ್ಸು, ಪ್ಲಸ್ ಇದ್ರೆ ಪ್ಲಸ್ ತಗೊಳೋದು. ಸೊ ಇವಾಗ ಈ ಥರ ಮೂವ್ ಆಗ್ತಾ ಇದ್ವಿ ಲೈಕ್ ದಿಸ್. ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂದರೆ ಹೈಯಿಂದ, ಇಲ್ಲಿ ಹೈಯಿಂದ ಲೋ ಕಡೆಗೆ ಮೂವ್ ಆಗ್ತಾ ಇರೋದ್ರಿಂದ ದಿಸ್ ಇಸ್ ಪಾಸಿಟಿವ್. ಓಕೆ, ಸೊ ನೆಕ್ಸ್ಟ್ E2 ಇಲ್ಲಿದೆಯಲ್ವಾ, ಇದನ್ನು ತಗೊಂಡಿದ್ದೀವಿ. ಓಕೆ, ನಾವು ಈ ಥರ ಮೂವ್ ಆಗ್ತಾ ಇದ್ದೀವಿ ಲೈಕ್ ದಿಸ್. ಈ ಥರ ಮೂವ್ ಆಗ್ತಾ ಇದ್ದೀವಿ ಅಂದ್ರೇನು? ಇದು EMF ಅನ್ನೋದು ಬ್ಯಾಟ್ರಿಗೆ ಸಂಬಂಧಪಟ್ಟಿದ್ದಲ್ವಾ. ದಿಸ್ ಇಸ್ ಹೈ, ದಿಸ್ ಇಸ್ ಲೋ. ಈ ಡೈರೆಕ್ಷನಲ್ಲಿ ಬರ್ತಾ ಇದ್ದೀವಿ ಅಂದರೆ ಹೈಯಿಂದ ಲೋ, ಹೈಯಿಂದ ಲೋ ಅಂದರೆ ಪಾಸಿಟಿವ್. ಓಕೆ, ಲೈಕ್ ದಿಸ್. ಅದೇ ಥರ V2 ಅನ್ನೋದನ್ನು ಮೈನಸ್ ತಗೊಂಡಿದ್ದೀವಿ. ಯಾಕೆ ಮೈನಸ್ ತಗೊಂಡಿದ್ದೀವಿ? ಲುಕ್ ಯರ್, ನಾವು ಮೂವ್ ಆಗ್ತಾ ಇರೋದು ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದೀವಿ. ಬಟ್ ಕರೆಂಟ್ ಏನಾಗ್ತಾ ಇದೆ? ನಮ್ಗೆ ಆಪೋಸಿಟ್ ಫ್ಲೋ ಆಗ್ತಾ ಇದೆ ಅಲ್ವಾ. ಅಂದರೆ ಇದು ಹೈ, ಇದು ಲೋ. ಅಂದರೆ ನಾವು ಲೋ ಪೊಟೆನ್ಷಿಯಲಿಂದ ಹೈ ಪೊಟೆನ್ಷಿಯಲ್ಗೆ ಹೋಗ್ತಾ ಇರೋದ್ರಿಂದ ನಾವು V2ನ ಮೈನಸ್ ತಗೊಂತೀವಿ. ಸೊ ಇವಾಗ ಇವೆಲ್ಲ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ಸನ್ನು ಆ್ಯಡ್ ಮಾಡಿದ್ದೀವಿ ಅಲ್ವಾ. ಆಲ್ಜಿಬ್ರಾಯಿಕ್ ಸಮ್ ಆಫ್ ಚೇಂಜಸ್ ಇನ್ ಪೊಟೆನ್ಷಿಯಲ್ ಅಂದರೆ EMFs, ಪೊಟೆನ್ಷಿಯಲ್ ಡಿಫ್ರೆನ್ಸಸ್ಸು. ಇದನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸೇ, ಇದನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸೇ. ದಿಸ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ದಿಸ್ ಈಸ್ ಆಲ್ಸೋ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆಲ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಆರ್ ಆಡೆಡ್, ದಟ್ ವಿಲ್ ಬಿ ಈಕ್ವಲ್ ಟು ವಾಟ್? 0. ಎಲ್ಲವನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? that will be equal to 0. So this is the Kirchhoff's rule. Okay, so this you have to know. So now let me stop here. Tomorrow I will continue.